ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ. ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಭಗವಂತನ ಚಿಂತನೆ ಬೇಕು ನಮಗೆ. ಹೇಗೆ ಭಗವಂತನ ಚಿಂತನೆ ಅದೇ ರೀತಿಯಾಗಿ ಗುರುಗಳ ಚಿಂತನೆಯೂ ಮುಖ್ಯನೇ. ಒಂದು ರೀತಿ ನೋಡಿದರೆ ಮೊದಲು ಯಾರ ಚಿಂತನೆ? ಭಗವಂತನ ಚಿಂತನೆ, ಗುರುಗಳ ಚಿಂತನೆ. ತಕ್ಕಡಿಯಲ್ಲಿಟ್ಟು ನೋಡಿದರೆ ಗುರುಗಳ ಚಿಂತನೆ ಮೊದಲು, ಆಮೇಲೆ ಭಗವಂತನ ಚಿಂತನೆ. ಯಾಕೆಂತಂದ್ರೆ ದೇವರನ್ನು ತೋರಿಸುವವ ಗುರು. ದೇವರೇ ಗೊತ್ತಾಗದೆ ಹೋದರೆ ದೇವರ ಚಿಂತನೆ ಮಾಡೋದು ಹೇಗೆ? ದೇವರನ್ನು ಯಾರು ತೋರಿಸಬೇಕು? ಯಾರು ದೇವರನ್ನು ನೋಡಿದ್ದಾರೆ ಅವರು ದೇವರ ಹತ್ರ ಕರ್ಕೊಂಡು ಹೋಗ್ಬೇಕೇ ಹೊರತು ದೇವರನ್ನು ನೋಡದೇ ಇರತಕ್ಕಂತಹ ಕುರುಡ ದೇವರ ಹತ್ರ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾನೆ? ದೇವರು ಕಾಣುವುದಿಲ್ಲ. ಕಾಣಬೇಕಾಗಿದ್ರೆ ಗುರು ದೇವರ ಹತ್ರ ಹೋಗಿ ದೀನಂ ಧೂನಂ ಏನಂ ಉದ್ಧರ ಇದು ಪ್ರಾರ್ಥನಾ ಕರ್ತೃಣ. ಅವರು ಹೋಗಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ಬಂದಿದ್ದಾರೆ, ಇವನನ್ನು ನೋಡು ಒಂದ್ಸಲ ಅಂತ ಹೇಳಿದಾಗ ಭಗವಂತ ನೋಡ್ತಾನೆ. ಅಲ್ಲಿವರೆಗೆ ನೋಡುವುದೇ ಇಲ್ಲಂತೆ. ಹಾಗಾಗಿ ದೇವರ ಜ್ಞಾನ ನಮಗೆ ಬರಬೇಕಾಗಿದ್ರೆ ಗುರು ನಮಗೆ ಮಾರ್ಗದರ್ಶಕ. ಹಾಗಾಗಿ ದೇವರು ಮತ್ತೆ ಗುರು ತಕ್ಕಡಿಯಲ್ಲಿಟ್ಟರೆ ಒಂದು ರೀತಿಯಲ್ಲಿ ಗುರುವಾದವನೇ ತೂಗ್ತಾನೆ ಅಂತ. ಸಂಸ್ಕೃತದಲ್ಲಿ ಗುರುವಿಗೆ ಒಂದು ಗುರು ಅಂತ ಒಂದು ಒಳ್ಳೆಯ ಶಬ್ದ. ನಮ್ಮಲ್ಲಿ ಕೆಟ್ಟ ಅರ್ಥ ಬಿಡಿ, ಗುರು ಗುರು ಅಂತ ಹೇಳಿದ್ರೆ ಗುರು ಅಂತ. ಅದಲ್ಲ, ಗುರು ಅಂದ್ರೆ ಯಾರಿಗೆ ಭಾರ ಇದೆ ಅವನಿಗೆ ಗುರು ಅಂತ ಹೆಸರು. ಯಾರು ಭಾರ ಇರುವುದು ಅಂದ್ರೆ ತಕ್ಕಡಿಯಲ್ಲಿ ದೇವರೂ ಇಟ್ಟರೆ, ಇನ್ನೊಂದು ತಕ್ಕಡಿಯಲ್ಲಿ ಗುರುಗಳನ್ನು ಇಟ್ಟರೆ ಗುರುಗಳಿದ್ದ ತಕ್ಕಡಿ ಭಾರದಲ್ಲಿ ಅದು ನೆಲಕ್ಕೆ ಮುಡ್ತದೆ ಅಂತೆ. ಯಾಕೆಂತಂದ್ರೆ ಗುರುವಿನಲ್ಲಿ ಗೌರವ ಇದೆ, ಭಾರ ಇದೆ. ಆದ್ರಿಂದ ಆ ಭಗವಂತನ ಕಡೆಗೆ ಕರೆದೊಯ್ಯುವ ಜವಾಬ್ದಾರಿ ಗುರುವಿನ ಹತ್ರ ಇದೆ. ಹಾಗಾಗಿ ಗುರುವಿಗೆ ಒಂದು ಸ್ಥಾನ ಇದೆ, ಮಹತ್ವ ಇದೆ. ಆದ್ರಿಂದ ಮೊದಲು ಗುರುವಿನ ಚಿಂತನೆ ಮಾಡಿ, ಗುರು ಉಪಸತ್ತಿ ಮಾಡಿ, ಗುರು ಹೇಳಿದ ಮಾರ್ಗದಲ್ಲಿ ನಾವು ಸಾಗಿದರೆ ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಗುರು ಅಂತ ಹೇಳಿದಾಗ ನಮಗೊಂದು ಪ್ರಶ್ನೆ, ಎಷ್ಟು ಜನ ಗುರು ಇದ್ದಾರೆ? ಬೀದಿ ಬೀದಿ ಓಣಿ ಓಣಿಗಳಲ್ಲಿ ಗುರುಗಳೇ ಇರ್ತಾರೆ. ಹಾಗಾಗಿ ಸಮಸ್ಯೆ. ಮತ್ತೆ ಯಾವ ಗುರುವನ್ನು ನಾವು ಆಶ್ರಯಿಸಬೇಕು ಅನ್ನುವ ಪ್ರಶ್ನೆ ಸಹಜವಾದ ಪ್ರಶ್ನೆ. ಅದಕ್ಕೆ ಒಂದೇ ಉತ್ತರ ಏನು ಅಂದ್ರೆ, ಯಾರ ಹತ್ರ ನೀವು ಕೇಳಿ, ದೇವರನ್ನು ನೋಡಿದ್ದೀರಾ ಅಂತ ಕೇಳಿ. ಯಾವ ಗುರುವಿನ ಹತ್ರ ಕೇಳಿದರೂ ಕೂಡ ನೋಡಬೇಕು ಅಂತಿದ್ದೆ ಅಂತ ಹೇಳ್ತಾನೆ ಹೊರತು ನೋಡುವವ ಇಲ್ಲ. ಯಾವುದೇ ಒಬ್ಬ ಮತಾಚಾರ್ಯರ ಹತ್ರ ಹೋಗಿ ಕೇಳಿ, ಅವ್ರು ಹೇಳ್ತಾರೆ ನಮ್ಮ ಮತ ಪ್ರಕಾರ ದೇವರನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ನೀವು ರಾಮಾನುಜರ ಹತ್ರ ಕೇಳಿ, ನೀವು ದೇವರನ್ನು ನೋಡಿದ್ದೀರಾ ಅಂತ ಕೇಳಿ, ಅವರು ಹೇಳ್ತಾರೆ ತದವ್ಯಕ್ತಮಾಹಿ, ದೇವರನ್ನು ನೋಡ್ಲಿಕ್ಕಾಗುವುದಿಲ್ಲ, ದೇವರು ಅವ್ಯಕ್ತ. ಯಾವಾಗಲೂ ಹಾಗೇನಿರಿ. ದ್ರಾಕ್ಷಿ ಚೆನ್ನಾಗಿ ಉಂಟಾ ಅಂತ ಕೇಳಿ, ಅದು ಹುಳಿ ಅಂತ ಹೇಳ್ತೇನೆ, ಯಾಕೆ ನನಗೆ ಸಿಗುವುದಿಲ್ಲ, ಹಾಗಾಗಿ ಅದು ಸ್ವೀಟ್ ಅಲ್ಲ ಅಂತ ಹೇಳೋದು.
ರಾಮಾನುಜರ ಹತ್ರ ನೀವು ಕೇಳಿ, ದೇವರನ್ನು ನೋಡಿದ್ದೀರಾ ಅಂತ ಕೇಳಿ. ನೋಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದರು. ಯಾಕೆಂದ್ರೆ ನಾನು ನೋಡ್ಲಿಲ್ಲ, ಆದ್ರಿಂದ ದೇವರನ್ನು ನೋಡ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಅವರು ನೋಡ್ಲಿಲ್ಲ ಅಂತಾಯ್ತು. ನೀವು ಮಾಯಾವಾದ ಆಚಾರ್ಯರ ಹತ್ರ ಕೇಳಿ, ದೇವರನ್ನು ನೋಡಿದ್ದೀರಾ? ಇಲ್ಲ ಅಂತ ಹೇಳ್ತಾರೆ. ಯಾಕೆ? ದೇವರನ್ನು ನೋಡಿದರೆ ಅವರಿಗೆ ಈ ಪ್ರಪಂಚವೇ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಎರಡರಲ್ಲಿ ಒಂದೇ ಕಾಣಬೇಕು. ಅವ್ರ ಸಿದ್ಧಾಂತ ಹಾಗೆ. ದೇವರು ನೋಡಿದರೆ ಪ್ರಪಂಚ ಕಾಣಬಾರದು, ಪ್ರಪಂಚ ನೋಡಿದರೆ ದೇವರು ಕಾಣಬಾರದು. ಯಾಕೆಂದ್ರೆ ದೇವರಲ್ಲಿ ಪ್ರಪಂಚ ಆರೋಪಿತ ಸುಳ್ಳು ಅಂತ ಹೇಳಬಹುದು. ಎರಡರಲ್ಲಿ ಒಂದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾವನ್ನು ನೋಡಿ, ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡಿರ್ತಾನೆ. ಎರಡು ಏಕಕಾಲದಲ್ಲಿ ಕಾಣಲಿಕ್ಕೆ ಸಾಧ್ಯನಾ? ಹಗ್ಗ ಕಂಡ್ರೆ ಹಾವು ಕಾಣುವುದಿಲ್ಲ, ಹಾವು ಕಂಡ್ರೆ ಹಗ್ಗ ಕಾಣುವುದಿಲ್ಲ. ದೇವರಲ್ಲಿ ಜಗತ್ತು ಆರೋಪಿತ ಅಂತ ಹೇಳಿದರೆ ಎರಡರಲ್ಲಿ ಒಂದು ಕಾಣಬೇಕು ಹೊರತು ಎರಡೂ ಕಾಣುವುದಿಲ್ಲ. ನೀವು ಯಾವ ಆಚಾರ್ಯರ ಹತ್ರ ಹೋಗಿ ನೀವು ಕೇಳಿ, ದೇವರನ್ನು ನೋಡಿದ್ದೀರಾ ಅಂತ ಅವರು ಹೇಳುವ ಉತ್ತರ ಒಂದೇ, ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಾನು ನೋಡಲಿಲ್ಲ ಅಂತ. ದೇವರನ್ನು ನೋಡಿದ್ದೇನೆ, ನನ್ನ ಬೆನ್ನ ಹಿಂದೆ ಬನ್ನಿ, ದೇವರನ್ನು ತೋರಿಸ್ತೇನೆ ಅಂತ ಹೇಳಿದ ಆಚಾರ್ಯರಿದ್ರೆ ಅದು ಒಬ್ಬರೇ, ಅದು ಮಧ್ವವಿಜಯ ಆಚಾರ್ಯರು. ನಮ್ಮ ಮಧ್ವಗುರುಗಳು ಒಬ್ಬರೇ ಹೊರತು ಇನ್ನೊಬ್ಬರು ಆಚಾರ್ಯರು ಸಿಗಲಿಲ್ಲ ಅಂತ. ಅವರದ್ದು ಚಿಂತನೆನೇ ಹಾಗೆ. ನಮಗೆಲ್ಲ ದೇವರು ಎಲ್ಲಿದ್ದಾರೆ ಅಂತ ನಮ್ದು ಪ್ರಶ್ನೆ, ಅವರದ್ದು ಪ್ರಶ್ನೆ ದೇವರು ಎಲ್ಲಿಲ್ಲ ಅಂತ ಅವರ ಪ್ರಶ್ನೆ. ಇಷ್ಟೇ ವ್ಯತ್ಯಾಸ ನಮಗೂ ಅವರಿಗೂ. ಯಾಕೆಂತಂದ್ರೆ ದೇವರನ್ನು ಎಲ್ಲಾ ಕಡೆ ಕಾಣುವವರು ಅವರು. ಯಾಕೆಂದ್ರೆ ದೇವರು ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ದೇವರನ್ನು ಕಾಣುವ ಶಕ್ತಿ ಅದು ಚಿಕ್ಕ ಮಗುವಾಗ ಆದಾಗ ಪ್ರಾರಂಭ ಮಾಡಿ ಕೊನೆ ತನಕನೂ ಆಚಾರ್ಯರು ತನ್ನ ಜೀವನ ಚರಿತ್ರೆಯಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡು ದೇವರು ಹೇಗಿದ್ದಾರೆ ಅಂತ ನೋಡ್ತಾ ನೋಡ್ತಾ ಗ್ರಂಥ ಬರೆದ ಆಚಾರ್ಯರು ಒಬ್ಬರೇ. ಹಾಗಾಗಿ ಇಡೀ ಸರ್ವಮೂಲದಲ್ಲಿ ನೀವು ಎಲ್ಲಿ ಅರಸಿದರೂ ಕೂಡ ಅರಸ, ಜಗತ್ತಿನ ಅರಸ ಭಗವಂತ ಕಾಣ್ತಾನೆ. ಹಾಗಾಗಿ ಅಂತಹ ಆಚಾರ್ಯರು ನಮ್ಮ ಆಚಾರ್ಯರು ಅಂತ ನಾವು ಹೆಮ್ಮೆಯಿಂದ, ಅಭಿಮಾನದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಹೇಳಬೇಕಾದ್ದು ಆಚಾರ್ಯರ ಜೀವನ ಚರಿತ್ರೆ. ಅದು ಮಧ್ವವಿಜಯ ಅಂತ. ನಮ್ಮ ಪ್ರಪಂಚದಲ್ಲಿ ಎರಡು ಜಯಗ್ರಂಥಗಳು, ಎರಡು ಹಿಸ್ಟ್ರಿ, ಎರಡು ಇತಿಹಾಸಗಳು. ಹಿಸ್ಟ್ರಿ ಅಂತಂದ್ರೆ ಶಾಲೆಯಲ್ಲಿ ಕಲಿಸುವುದು ಹಿಸ್ಟ್ರಿ ಅಲ್ಲ ಅದು. ಯಾಕಂದ್ರೆ ಸ್ಟೋರಿ ಅದು ಅಷ್ಟೇ, ಹಿಸ್ಟ್ರಿ ಅಲ್ಲ ಅದು. ಯಾಕೆಂತಂದ್ರೆ ಯಾರ್ದೋ ಒಂದು ಕತೆ, ನಮ್ದು ಆಗದೇ ಇದ್ದ, ನಮ್ಮ ದೇಶಕ್ಕೆ ಸಂಬಂಧ ಪಡೆದಿದ್ದವರ ಕತೆ, ಅದನ್ನು ಓದಿ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಆದರೆ ನಮ್ಮ ದೇಶದ್ದೇ ಇತಿಹಾಸ ಇದೆ. ಅದು ಎರಡು ಇತಿಹಾಸಗಳು, ಎರಡು ಜಯಗ್ರಂಥಗಳು. ಒಂದು ಮಹಾಭಾರತ, ನಮ್ಮ ದೇಶದಲ್ಲೇ ನಡೆದಿರತಕ್ಕಂತಹದ್ದು. ಇನ್ನೊಂದು ರಾಮಾಯಣ. ಎರಡು ರಾಮಾಯಣ, ಮಹಾಭಾರತ ಅನ್ನುವ ಎರಡು ಇತಿಹಾಸ ಗ್ರಂಥಗಳು. ಮಹಾಭಾರತಕ್ಕೆ ಒಂದು ಹೆಸರಿದೆ, ಜಯೋ ನಾಮೇತಿಹಾಸವಯಂ ಕೃಷ್ಣದ್ವೈಪಾಯನೇರಿತಃ ಅಂತ. ಮಹಾಭಾರತಕ್ಕೆ ಜಯ ಅಂತ ಹೆಸರು. ಯಾಕೆಂದ್ರೆ ಆ ಗ್ರಂಥನೇ ಜಯ. ನಮ್ಮ ತಲೆಯಲ್ಲಿ ಏನು ಕೂತಿದೆ ಅಂತಂದ್ರೆ ಮಹಾಭಾರತ ಮನೆಯೊಳಗೆ ತರಬಾರದು. ಎಷ್ಟು ಅಂತಂದ್ರೆ ಒಂದು ಕಡೆ ಪ್ರವಚನಕ್ಕೆ ನನ್ನನ್ನು ಕರೆದಿದ್ರು, ಮಹಾಭಾರತ ಅಂತ ವಿಷಯ ಕೊಟ್ಟಿದ್ರು. ನಾನು ಪುಸ್ತಕ ನೋಡ್ತಾ ಇದ್ದೆ. ಆ ಮನೆ ಯಜಮಾನರು ಬಂದರು, ಕೇಳಿದ್ರು, ಸ್ವಾಮಿ ಇದು ಏನು ಓದ್ತೀರಿ? ನಾನು ಪುಸ್ತಕ. ಹೌದು, ಯಾವ ಪುಸ್ತಕ ಅದು? ಅದು ಮಹಾಗ್ರಂಥ. ಅದೇನ್ರಿ ಮಹಾಗ್ರಂಥ? ಅದು ಜಯಗ್ರಂಥ. ಅದು ಏನು ಜಯಗ್ರಂಥ? ನಾನು ಹೇಳಿದೆ ಮಹಾಭಾರತ. ಹೌದಾ 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 ಅಂತ ಹೇಳಿದ್ರು. ನಾನು ಉಪನ್ಯಾಸ ಹೋಗಿ ಮುಗಿಸಿ ಬರುವಾಗ ನನಗೆ ಕೋಣೆ ಚೇಂಜ್ ಮಾಡಿದ್ರು. ಯಾಕೆ ಅಂತಂದ್ರೆ ಸ್ವಾಮಿಗಳಿಗೆ ಮನೆಯೊಳಗೆ ಜಾಗ ಕೊಟ್ಟರೆ ಅವರು ಮಹಾಭಾರತ ಹಿಡ್ಕೊಂಡು ಬರ್ತಾರೆ. ಹಾಗಾಗಿ ಸ್ವಾಮಿಗಳಿಗೆ ಕೋಣೆ ಮನೆಯೊಳಗಿಂದ ಹೊರಗೆ ವರ್ಗಾವಣೆ ಆಯಿತು. ಯಾಕೆಂದ್ರೆ ಸ್ವಾಮಿಗಳು ಹೊರಗೆ ಅಲ್ಲ, ಮಹಾಭಾರತ ಗೆಟೌಟು ಅಂತ. ಯಾಕಂದ್ರೆ ಎಲ್ಲಿ ಮಹಾಭಾರತ ಇದೆ ಅಲ್ಲಿ ಜಗಳ ಅನ್ನುವ ಭ್ರಮೆ ನಮ್ಮ ತಲೆಯಲ್ಲಿ ಕೂತಿದೆ. ಮಹಾಭಾರತದಲ್ಲಿ ಜಗಳ ಅಲ್ಲ. ಮಹಾಭಾರತ ಓದಿದ್ರೆ ಜಗಳ ಮಾಡುವವರು ಸಾಯ್ತಾರೆ, ಜಗಳ ಮಾಡುವವರು ಇಲ್ಲ ಅಂತಾಗ್ತಾರೆ. ಒಂದೇ ಒಂದು ಗ್ರಂಥ, ಅದು ಮಹಾಭಾರತ ಅಂತ. ಯಾಕೆಂದ್ರೆ ಮಹಾಭಾರತ ಅಂತಂದ್ರೆ ಅದು ಜಯ ಗ್ರಂಥ. ಯಾರು ಸಜ್ಜನರು ಅವರಿಗೆ ಜಯ ಕೊಟ್ಟ ಗ್ರಂಥ ಅದು ಮಹಾಭಾರತ. ಜಯೋ ನಾಮೇತಿಹಾಸವಯಂ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಮಹಾಭಾರತಕ್ಕೆ ಜಯ. ಹಾಗಾಗಿ ಮಹಾಭಾರತ ಯಾರು ಅಧ್ಯಯನ ಮಾಡ್ತಾರೆ ಅವರಿಗೆ ಜಯ. ಯಾವ ಮನೆಯಲ್ಲಿ ಮಹಾಭಾರತ ಪುಸ್ತಕ ಇದೆ ಅಲ್ಲಿ ಜಯ, ಅಲ್ಲಿ ದಿಗ್ವಿಜಯ. ಮಹಾಭಾರತ ಇದ್ದಲ್ಲಿ ಪರಾಜಯ ಇಲ್ಲ, ಗೀತಾ ಇದ್ದಲ್ಲಿ ಪರಾಜಯ ಇಲ್ಲ, ವಿಷ್ಣು ಸಹಸ್ರನಾಮ ಇದ್ದಲ್ಲಿ ಪರಾಜಯ ಇಲ್ಲ. ಹಾಗಾಗಿ ಜಯ ಕೊಡುವ ಗ್ರಂಥ ಅದು ಮಹಾಭಾರತ. ಮಹಾಭಾರತದಲ್ಲಿ ಏನಿಲ್ಲ, ಎಲ್ಲ ಇದೆ. ಪಾಂಡವರ ಕತೆ, ಧರ್ಮಾತ್ಮರ ಕತೆ, ನಮ್ಮ ದೇವರ ಕೃಷ್ಣನ ಕತೆ ಅದರಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ಜಯಪ್ರದರಾದ, ಜಯಶೀಲರಾದ, ಜಯಮಯರಾಗಿರತಕ್ಕಂತಹ ಪಾಂಡವರ, ಕೃಷ್ಣನ
ಕಥೆಯನ್ನು ಹೇಳುವ ದ್ರೌಪದಿ ದೇವಿಯರ ಕಥೆಯನ್ನು ಸಾರುವ ಮಹಾಭಾರತಕ್ಕೆ ನಮ್ಮ ಹಿರಿಯರು ಕೊಟ್ಟ ಹೆಸರು ಜಯ ಅಂತ. ಆ ಹೆಸರು ಕೇಳಿದ್ರೆ ನಮಗೆ ಜಯ ಅಂತೆ. ದಿನ ಬೆಳಗಾದ್ರೆ ಈ ಮಹಾಭಾರತ ನಾವು ಹೇಳಬೇಕಂತೆ. ಜಯ ಗ್ರಂಥದ ಹೆಸರು ಹೇಳಿದರೆ ನಮಗೆ ಆ ದಿವಸ ಇಡೀ ಜಯ ಆಗುತ್ತೆ ಅಂತ. ಒಂದು ಇತಿಹಾಸ ಜಯ ಅನ್ನುವ ಹೆಸರನ್ನ ಮಹಾಭಾರತ ಅಂತ. ಎರಡನೇ ಹಿಸ್ಟ್ರಿ ಅಂತಂದ್ರೆ ಮಹಾಭಾರತ ಬಿಟ್ಟರೆ ಎರಡನೇ ಜಯ ಗ್ರಂಥ ಅಂತಂದ್ರೆ ಅದು ಮಧ್ವಜಯ, ಅದು ಮಧ್ವವಿಜಯ ಗ್ರಂಥ. ಎರಡನೇ ಇತಿಹಾಸ ಅದು. ಯಾಕೆಂತಂದ್ರೆ ಮಹಾಭಾರತ ನಡೆದ ಘಟನೆಯನ್ನು ಹೇಳಿದ ಕಾವ್ಯ, ಇತಿಹಾಸ ಅದು. ಹಾಗೆ ಮಧ್ವವಿಜಯನೂ ಕೂಡ ನಡೆದ ಘಟನೆಯನ್ನು ಉಲ್ಲೇಖ ಮಾಡಿರತಕ್ಕಂಥದ್ದು. ಸುಳ್ಳು ಕಥೆಗಳಲ್ಲ, ಕಾಲ್ಪನಿಕ ಕಥೆಗಳಲ್ಲ. ಯಾವ ಆಚಾರ್ಯರ ಜೀವನ ಚರಿತ್ರೆಯೂ ಆಚಾರ್ಯರ ಕಾಲದಲ್ಲಿ ಲಿಖಿತವಾಗಿಲ್ಲ. ನಮ್ಮ ಆಚಾರ್ಯರ, ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆ ಆಚಾರ್ಯರ ಕಾಲದಲ್ಲಿಯೇ ನಾರಾಯಣ ಪಂಡಿತಾಚಾರ್ಯರು ಅದನ್ನು ದಾಖಲೆ ಮಾಡಿದ್ದಾರೆ ಅಂತಂದ್ರೆ ಮಾಧ್ವರ ದೊಡ್ಡ ಸೌಭಾಗ್ಯ. ಆ ಮಧ್ವಜಯ ಅನ್ನುವ ಗ್ರಂಥ ನಮಗೆ ಸಿಕ್ಕಿದ್ದು ದೊಡ್ಡ ಸೌಭಾಗ್ಯ. ಆದ್ರೆ ಸಿಕ್ಕಿದ್ದು ಸೌಭಾಗ್ಯ ಅಲ್ಲ, ದಿನ ಚಿಂತನೆ ಮಾಡುವುದು ದೊಡ್ಡ ಸೌಭಾಗ್ಯ ಅಂತ. ಹೇಗೆ ಗಂಡಸರಿಗೆ ಬ್ರಾಹ್ಮಣರಿಗೆ ಯಜ್ಞೋಪವೀತ ಮುಖ್ಯ, ಹೆಣ್ಮಕ್ಕಳಿಗೆ ಮಂಗಲಸೂತ್ರ ಮುಖ್ಯ, ಹಾಗೆಯೇ ಆಚಾರ್ಯರ ಶಿಷ್ಯರಿಗೆ ಮಧ್ವವಿಜಯ ಅಂದರೆ ಅದು ಮಂಗಳಸೂತ್ರ. ಕಂಠದಲ್ಲಿ ದಿನನಿತ್ಯ ನಾವು ಧಾರಣೆ ಮಾಡಬೇಕಾದ ಗ್ರಂಥ ಶ್ರೀ ಮಧ್ವವಿಜಯ ಅಂತ. ಈ ಮಧ್ವವಿಜಯ ಇದು ನಡೆದ ಘಟನಾವಳಿ, ಆಚಾರ್ಯರ ದೃಷ್ಟಿಗೆ ಬಿದ್ದ ಒಂದು ಐತಿಹಾಸಿಕವಾದ, ಒಂದು ಸತ್ಯವಾದ, ಮಂತ್ರತುಲ್ಯವಾದ ಗ್ರಂಥ. ಹೇಗೆ ವಾಯುಸ್ಥಿತಿ ಹಾಗೆ ಶ್ರೀ ಮಧ್ವವಿಜಯ ಅನ್ನುವಂತಹ ಕೃತಿ ಅಂತ. ಈ ಮಧ್ವವಿಜಯದಲ್ಲಿ ಆಚಾರ್ಯರ ಜೀವನ ಚರಿತ್ರೆಯನ್ನು ಉಲ್ಲೇಖ ಮಾಡಿದ್ದಾರೆ. ಆಚಾರ್ಯರು ಯಾರು ಅನ್ನುವ ಪರಿಚಯವನ್ನು ನಮಗೆ ಮಾಡಿಸಿ ಕೊಟ್ಟಿದ್ದಾರೆ. ಆಚಾರ್ಯರು ಭೂಮಿಗೆ ಬಂದರು. ಎಲ್ಲ ಆಚಾರ್ಯರು ಬಂದರು ಹಾಗೆ ಆಚಾರ್ಯರು ಬಂದದ್ದಲ್ಲ. ಆಚಾರ್ಯರು ಬಂದದ್ದು ಎರಡು ಕಾರಣಗಳಿಂದ ಬರ್ತಾರೆ ಅಂತ. ಒಂದು ಭಗವಂತನ ಆರ್ಡರ್, ನೀನು ಹೋಗಬೇಕು ಅಂತ ಭಗವಂತನ ಆಜ್ಞೆ. ದೇವರು ನೇರ ಆಜ್ಞೆ ಮಾಡುವುದು ವಾಯುದೇವರಿಗೆ. ಇದು ವಾಯುದೇವರ ಸೌಭಾಗ್ಯ. ನಮಗೆಲ್ಲ ದೇವರು ನೇರ ಬಂದು ಆಜ್ಞೆ ಮಾಡುವುದಿಲ್ಲ. ನಮ್ಮ ಭಯ ದೇವರಿಗೆ. ಯಾಕೆಂದ್ರೆ ಖಂಡಿತ ನನ್ನ ಆರ್ಡರ್ ಪರಿಪಾಲನೆ ಮಾಡುವುದಿಲ್ಲ ಅಂತ ದೇವರಿಗೆ ಗೊತ್ತು. ಹಾಗಾಗಿ ನೇರ ದೇವರು ಹೇಳೋದಿಲ್ಲ. ದೇವರು ನೇರ ಹೇಳೋದು ವಾಯುದೇವರಿಗೆ ಅಂತೆ. ಭಗವಂತನ ಸಾಕ್ಷಾತ್ ಆಜ್ಞೆ ಅದು ವಾಯುದೇವರಿಗೆ. ಹಾಗಾಗಿ ದೇವರು ನೇರ ಆಜ್ಞೆ ಮಾಡಿದ, ನೀನು ಭೂಮಿಯಲ್ಲಿ ಅವತರಿಸಬೇಕು ಅಂತ. ಯಾಕೆ ದೇವರು ಅವತಾರ ಹೇಳಿದ? ನೀನು ಅವತರಿಸು ಅಂತ ಯಾಕೆ ಹೇಳಬೇಕಿತ್ತು? ದೇವರ ನಿನಗೆ ಬರುವುದಿತ್ತಲ್ಲ, ನೀವು ಯಾಕೆ ಇನ್ನೊಬ್ಬರನ್ನು ಕಳಿಸಿಕೊಡ್ಬೇಕು? ಈಗ ನಿಮ್ಮನ್ನು ನೀವು ಬರಬೇಕು, ನನಗೆ ಬರಲಿಕ್ಕಾಗುವುದಿಲ್ಲ, ನನ್ನ ಪ್ರತಿನಿಧಿ ಕಳಿಸ್ತೇನೆ. ಯಾಕೆ ನಿಮಗೆ? ಭಗವಂತನಿಗೆ ಬರಲಿಕ್ಕಾಗದಿದ್ರೆ ಭಗವಂತ ಇನ್ನೊಬ್ಬರನ್ನು ಕಳಿಸ್ಬೇಕು. ಭಗವಂತನಿಗೆ ಬರಲಿಕ್ಕಾಗುವುದಿಲ್ಲ ಅಂತ ದೇವರು ಹೇಳಿದ್ದು ಹೌದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಅಂತ ದೇವರು ಹೇಳಿದ್ದು ಹೌದು. ಯಾವಾಗ ಕತ್ತಲೆ ಆಗುತ್ತೆ ಬೆಳಕು ಚೆಲ್ಲಿಕ್ಕೆ ನಾನು ಬರ್ತೇನೆ ಅಂತ ಭಗವಂತ ಘೋಷಣೆ ಮಾಡಿದ್ದು ಹೌದು. 1000 ವರ್ಷಗಳ ಹಿಂದೆ ಕತ್ತಲೆ ವಾತಾವರಣ. ರಾತ್ರಿಯಲ್ಲಿ ಕತ್ತಲೆ ಆದರೆ ಅದು ದೋಷ ಅಲ್ಲ, ಹಗಲಲ್ಲಿಯೇ ಕತ್ತಲೆ ಆದರೆ ಹೇಗೆ? ಹಾಗಿನ ವಾತಾವರಣ ನಿರ್ಮಾಣ ಆಯ್ತಂತೆ. ಕತ್ತಲೆ ಅಂದ್ರೆ ಹೊರಗಿನ ಕತ್ತಲೆ ಅಲ್ಲ, ಒಳಗಿನ ಕತ್ತಲೆ. ಹೊರಗಿನ ಕತ್ತಲೆಗೆ ಔಷಧ ಇದೆ, ಒಳಗಿನ ಕತ್ತಲೆಗೆ ಯಾವುದೇ ಮಾರ್ಗ ಇಲ್ಲ ಅಂತೆ. ಹೊರಗಿನ ಕತ್ತಲೆ ಆಯಿತು ಅಂದ್ರೆ ನಾವು ಟಾರ್ಚ್ ಹಾಕಿದ್ರೆ ಪ್ರಕಾಶದಿಂದ ನಮ್ಮ ದಾರಿಯನ್ನು ನಾವು ಬೆಳಗಿಸಬಹುದು, ನಾವು ನಡೆಯಬಹುದು. ಆದರೆ ಒಳಗಿನ ಕತ್ತಲೆಗೆ ಏನು ಔಷಧ? ಮಾರ್ಗ ಇಲ್ಲ ಅದಕ್ಕೆ. ಆವಾಗ ವಿಜ್ಞಾನ ಭಾನುಮತಿ ಕಾಲಬಲೆಯನ ಲೀಲೆ. ಆ ಕಾಲದ ವೈಭವದಿಂದಾಗಿ, ಕಲಿ ಕಾಲದ ಪ್ರಭಾವದಿಂದಾಗಿ ಎಲ್ಲ ಕಡೆ ಕಗ್ಗತ್ತಲೆ. ಯಾರ ಬಗ್ಗೆ ಕತ್ತಲೆ? ಹೊರಗಿನ ಪದಾರ್ಥಗಳ ಬಗ್ಗೆ ಕತ್ತಲೆ ಅಲ್ಲ. ಯಾಕೆಂದ್ರೆ ಈ ಕಲಿಕಾಲದಲ್ಲಿ ಈ ಫೋಕಸ್ ಹಾಕುವುದೇ ದೇವರು ಈ ಹೊರಗಿನ ಪದಾರ್ಥಗಳ ಬಗ್ಗೆ. ಹಾಗಾಗಿ ನಮ್ಮ ಕಣ್ಣು ಹೊರಗನೇ ತಿರುಗಾಡ್ತಾ ಇರ್ತದೆ. ಕ್ರಮ ಹಾಗೆ ನೋಡಿ ಅಂತೆ, ಎಲ್ಲಿ ಬೆಳಕು ಇರ್ತದೆ ಅಲ್ಲಿ ಹಾತೆ ಹಾರ್ತದೆ, ಸ್ವಭಾವ ಹಾಗೆ ಅದು. ಹಾಗೆ ನಾವು ಹಾರುವುದು ಎಲ್ಲಿಗೆ ಅಂತಂದ್ರೆ ಎಲ್ಲಿ ಬೆಳಕು ಅಲ್ಲಿಗೆ. ದೇವರು ಫೋಕಸ್ ಎಲ್ಲಿಗೆ ಮಾಡ್ತಾರೆ ಅಂತಂದ್ರೆ ಹೊರಗಿನ ಪದಾರ್ಥಕ್ಕೆ ಫೋಕಸ್ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಆ ಹೊರಗನೇ ನೋಡ್ತಾರೆ, ಒಳಗೆ ಯಾರು ನೋಡುವುದಿಲ್ಲ. ನಾಂತರಾತ್ಮನ್, ಒಳಗಿನ ಭಗವಂತನನ್ನು ಯಾರು ಕಾಣುವುದಿಲ್ಲ ಅಂತ. ಒಳಗೆ ಶೂನ್ಯ, ಕಗ್ಗತ್ತಲು, ಅತೀಂದ್ರನಾದ ಭಗವಂತ ಕಣ್ಣಿಗೆ ಗೋಚರನಾಗುವುದಿಲ್ಲ ಅಂತ.
ಇಂತಹ ಸಂದರ್ಭದಲ್ಲಿ ಲೋಕದಲ್ಲಿ ಭಗವಂತನ ಬಗ್ಗೆ, ಧರ್ಮದ ಬಗ್ಗೆ, ಅತೀಂದ್ರಿಯದ ಬಗ್ಗೆ ಅಜ್ಞಾನದ ಕತ್ತಲು ಅದು ಕವಿದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಬೆಳಕನ್ನು ಚೆಲ್ಲುವ ಹೋಗಬೇಕು. ದೇವರು ಹೇಳಿದ್ದು ಹೌದು, ಧರ್ಮಕ್ಕೆ ಗ್ಲಾನಿ ಬಂದಾಗ ಅಂದರೆ ಕತ್ತಲೆ ಆವರಿಸಿದಾಗ ನಾನು ಅವತರಿಸ್ತೇನೆ ಅಂತ ಹೇಳಿದ್ದು ಹೌದು. ಆದರೆ ಭಗವಂತಂದೇ ಇನ್ನೊಂದು ನಿಯಮ ಏನು ಅಂತಂದ್ರೆ ತ್ರಿಯುಗಭೂತಿ ಅನುದ್ಬುಭೂಷು. ನಾನು ತ್ರಿಯುಗ ಅಂತ ಭಗವಂತನಿಗೆ ಹೆಸರು. 3 ಯುಗದಲ್ಲಿ ಅವತರಿಸುವುದಂತೆ ಭಗವಂತ. ಕೃತ, ತ್ರೇತ, ದ್ವಾಪರದಲ್ಲಿ. ಕಲಿಯುಗಕ್ಕೆ ಭಗವಂತ ಕಾಲಿಡುವುದೇ ಇಲ್ಲಂತೆ. ಹಾಗಾಗಿ ಭಗವಂತ ಬರಲಿಕ್ಕಾಗುವುದಿಲ್ಲ. ಧರ್ಮದ ಗ್ಲಾನಿಯಾದಾಗ ಇನ್ನೇನು ಮಾಡಬೇಕು? ದೇವರು ಆಲೋಚನೆ ಮಾಡಿದ, ನಾನು ಹೋಗ್ಲಿಕ್ಕಾಗುವುದಿಲ್ಲ, ನನಗೆ ಸಮಾನನಾದವನನ್ನು ಕಳಿಸಿಕೊಡಬೇಕು ಅಂತ. ಯಾರನ್ನು ಕಳಿಸಿಕೊಡೋದು? ಆಲೋಚನೆ ಮಾಡಿದ. ದೇವರನ್ನು ಬಿಟ್ಟರೆ ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಇಂದ್ರದೇವರಿದ್ದಾರೆ. ಯಾರನ್ನು ಕಳಿಸಬೇಕು? ಬ್ರಹ್ಮದೇವರನ್ನು ಕಳಿಸೋಣ ಅಂತಂದ್ರೆ ಬ್ರಹ್ಮದೇವರದೇ ಒಂದು ನಿಯಮ ಇದೆ. ಅವರ ನಿಯಮಾವಳಿಯಲ್ಲಿ ಏನಿದೆ ಅಂತಂದ್ರೆ ಭೂಮಿಯಲ್ಲಿ ಅವತಾರ ಮಾಡಲಿಕ್ಕಿಲ್ಲ ಅಂತ ಅವರ ನಿಯಮಾವಳಿಯಲ್ಲಿಯೇ ಸೇರಿಕೊಂಡಿದೆ. ಕೆಲವು ನಿಯಮ ಹಾಗಿದೆ, ಭಗವಂತ ಮಾಡಿದ ನಿಯಮ ಕೆಲವನ್ನು ತಿದ್ದುಪಡಿ ಮಾಡಲಿಕ್ಕಾಗುವುದಿಲ್ಲ. ಬ್ರಹ್ಮದೇವರು ಮೂಲ ಜಾಗದಲ್ಲೇ ಇರಬೇಕು ಹೊರತು ಅವರು ಭೂಮಿಯಲ್ಲಿ ಅವತಾರ ಮಾಡಲಿಕ್ಕಿಲ್ಲ ಅಂತ. ಬ್ರಹ್ಮದೇವರು ಇಲ್ಲ, ಉಳಿದವರು ಸರ್ವಜ್ಞರಿಲ್ಲ. ಹಾಗಾಗಿ ಸರ್ವಜ್ಞ ಅಂದ್ರೆ ವಾಯುದೇವರು ಮಾತ್ರ. ಹಾಗೆ ನೇರ ವಾಯುದೇವರಿಗೆ ಹೇಳ್ತಾರೆ ಅಂತ, ಸರ್ವಜ್ಞರಾದ ನೀವು ಅವತಾರ ಮಾಡಬೇಕು ಅಂತ ವಾಯುದೇವರಿಗೆ ಭಗವಂತ ನೇರ ಆಜ್ಞೆ ಮಾಡ್ತಾರೆ. ಈಗ ಭೂಮಿಗೆ ಬರುವುದು ಅಂದ್ರೆ ಯಾರಿಗೂ ಇಷ್ಟ ಇಲ್ಲಂತೆ, ಲೋಕದ ಕ್ರಮ ಹಾಗೆ. ಮೇಲಿನಿಂದ ದೇವತೆಗಳು ಕೆಳಗೆ ಇಳಿಯುವುದು 2 ಸಂದರ್ಭದಲ್ಲಿ ಅಂತೆ. ಒಂದು ಶಾಪ ಬಂದಾಗ, ಯಾವುದೋ ಶಾಪಗ್ರಸ್ತರಾಗ್ತಾರೆ, ಭೂಮಿಗೆ ಬರ್ತಾರೆ. ಅಂದ್ರೆ ಪಾಪದಿಂದಾಗಿ ಭೂಮಿಗೆ ಬರೋದು, ಶಾಪದಿಂದಾಗಿ ಭೂಮಿಗೆ ಬರೋದು. ಇನ್ನೊಂದು ಭಗವಂತನ ಆಜ್ಞೆಯ ಪ್ರಕಾರ ಭೂಮಿಗೆ ಬರೋದು. ಎಲ್ಲ ದೇವತೆಗಳು ಭೂಮಿಗೆ ಬರ್ತಾರೆ, ಅದು ಪ್ರಾಯಶಃ ಯಾವುದೋ ಒಂದು ಶಾಪಗ್ರಸ್ತರಾಗಿ ಭೂಮಿಗೆ ಬರ್ತಾರೆ. ಆದರೆ ವಾಯುದೇವರು ಮಾತ್ರ ಶಾಪಗ್ರಸ್ತರಾಗಿ ಅಲ್ಲ. ಅವರ ಸೌಭಾಗ್ಯ ಏನು ಅಂತಂದ್ರೆ ನೇರ ಭಗವಂತ ಆಜ್ಞೆ ಮಾಡ್ತಾನೆ ಭೂಮಿಗೆ ಹೋಗಬೇಕು ಅಂತ. ಹಾಗಾಗಿ ಭಗವಂತನ ಪ್ರತಿನಿಧಿಗಳಾಗಿ ಭಗವಂತನನ್ನು ಹೃದಯದಲ್ಲಿ ಹೊತ್ತುಕೊಂಡು ಭಗವಂತನ ಎಚ್ಚರವನ್ನು ತಲೆಯಲ್ಲಿ ಇಟ್ಟುಕೊಂಡು ಭೂಮಿಗೆ ಬರ್ತಕ್ಕ ದೇವರು ಅಂತಂದ್ರೆ ದೇವರನ್ನು ಬಿಟ್ರೆ, ಲಕ್ಷ್ಮೀ ದೇವರನ್ನು ಬಿಟ್ರೆ ಒಬ್ಬರೇ, ಅದು ವಾಯುದೇವರು ಮಾತ್ರ. ಹಾಗಾಗಿ ವಾಯುದೇವರು ಆಚಾರ್ಯರಾಗಿ ನಮ್ಮ ಭೂಮಿಗೆ ಬಂದರು ಅಂತಂದ್ರೆ ಇದಕ್ಕೆ ಭಗವಂತನನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಸಾಲದು. ಹೀಗೆ ಭಗವಂತನ ಆಜ್ಞೆ ಅದನ್ನು ಹೊತ್ತುಕೊಂಡು ಆಚಾರ್ಯರು ಭೂಮಿಗೆ ಬಂದರು. ಇನ್ನೊಂದು ಏನು ಕಾರಣ? ಈ ಭೂಮಿಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿದರಂತೆ. ಅದು ಇನ್ನೊಂದು ಕಾರಣ. 2 ಸೇರಿತು. ಕೃಷ್ಣದೇವರು ಭೂಮಿಗೆ ಬರಬೇಕಾಗಿದ್ರೆ ಒಂದು ಕಡೆ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆ, 2ನೇ ಭೂಮಿಯಲ್ಲಿದ್ದವರ ಪ್ರಾರ್ಥನೆ. ಅಂದ್ರೆ ದೇವಕಿ ವಸುದೇವಾದಿಗಳು ಪ್ರಾರ್ಥನೆ ಮಾಡಿದರು, ನಂದಗೋಪ ಯಶೋದೆ. ಹಾಗಾಗಿ ಆ ವಾಸುದೇವ ಕೃಷ್ಣ ಭೂಮಿಗೆ ಇಳಿದು ಬಂದ. ಹಾಗೇನೆ ಆಚಾರ್ಯರು ಭೂಮಿಗೆ ಬರಬೇಕಾಗಿದ್ರೆ ಅದಕ್ಕೆ ಒಂದು ಕಾರಣ ದೇವತೆಗಳ ಪ್ರಾರ್ಥನೆ, ಭಗವಂತನ ಆಜ್ಞೆ. ಅದರ ಜೊತೆಗೆ ದೇವತೆಗಳ ಪ್ರಾರ್ಥನೆ, ಭಗವಂತನ ಆಜ್ಞೆ, ಅದರ ಜೊತೆಗೆ ಇನ್ನೊಂದು ಕಾರಣ ಇತ್ತು ಅಂತ ಮಧ್ವವಿಜಯ ಉಲ್ಲೇಖ ಮಾಡ್ತದೆ. ಅದು ಏನು ಕಾರಣ? ಅಲ್ಲಿ ವಸುದೇವ ದೇವಕಿಯರ ತಪಸ್ಸು ಹೇಗೆ, ನಂದಗೋಪ ಯಶೋಧರು ಹೇಗೆ ತಪಸ್ಸು ಮಾಡಿದರು, ಅದರ ಫಲವಾಗಿ ಕೃಷ್ಣಾವತಾರ ಆಯಿತು, ವಾಸುದೇವನ ಅವತಾರ ಆಯಿತು. ಭೂಮಿಗೆ ಮತ್ತೊಬ್ಬ ವಾಸುದೇವನ ಅವತಾರ ಆಗಲಿಕ್ಕೆ ಕಾರಣ ಆ ದಂಪತಿಗಳನ್ನು ನಾವು ಮರಿಬಾರದು ಅಂತ ಮಧ್ವವಿಜಯ ಹೇಳ್ತದೆ. ಆ ದಂಪತಿಗಳ ಮಹತ್ವ ಎಷ್ಟು ಅಂತಂದ್ರೆ ಅವರ ಹೆಸರು ಮಧ್ವವಿಜಯ ಉಲ್ಲೇಖ ಮಾಡುವುದಿಲ್ಲ. ಯಾರಲ್ಲಿ ತುಂಬಾ ಗೌರವ ಇರ್ತದೆ ಅವರ ಹೆಸರು ನಾವು ಹೇಳುವ ಕ್ರಮ ಇಲ್ಲ. ದೊಡ್ಡ ಸ್ವಾಮಿಗಳು ಅಂತ ಕರೀತೇವೆ ನಾವು, ಯಾಕೆಂದ್ರೆ ಅವರ ಹೆಸರು ಹೇಳುವುದಿಲ್ಲ ನಾವು, ಯಾಕೆಂದ್ರೆ ದೊಡ್ಡ ಸ್ವಾಮಿಗಳವರು ಅಂತ. ಹಾಗೆ ದೊಡ್ಡವರ ಹೆಸರು ಹೇಳಿ ಕರೆಯುವುದಿಲ್ಲ, ಆ ಹೆಸರಿನಿಂದಲೇ ಉಲ್ಲೇಖ ಮಾಡೋದಿಲ್ಲ. ಇವತ್ತು ಅಷ್ಟೇ ಮಧ್ವವಿಜಯದಲ್ಲಿ ನೀವು ಇಡೀ ಮಧ್ವವಿಜಯ ನೋಡಿ ಆ ದಂಪತಿಗಳ ಹೆಸರು ಹೇಳುವುದಿಲ್ಲ. ಏನು ಹೇಳ್ತಾರೆ ಅಂತಂದ್ರೆ ಮಧ್ಯಗೆ ಭಟ್ರು ಅಂತ ಕರೀತಾರೆ, ತಾಯಿಯ ಹೆಸರು ಗೊತ್ತೇ ಇಲ್ಲ, ಮಿಸಸ್ ಮಧ್ಯಗೆ ಭಟ್ರು ಅಂತ ಕರೀತಾರೆ ಅಷ್ಟೇ ಹೊರತು ಆ ತಾಯಿಯ ಹೆಸರು ಗೊತ್ತಿಲ್ಲ. ಆಚಾರ್ಯರನ್ನು ಜೀವನಕ್ಕೆ ಪ್ರಪಂಚಕ್ಕೆ ಕೊಟ್ಟ ತಾಯಿ, ಆ ತಾಯಿ ಅವಳ ಹೆಸರು ಹೇಳಲಿಲ್ಲ. ಯಾಕೆಂತಂದ್ರೆ ದೊಡ್ಡವಳು ಅನ್ನುವ ಕಾರಣದಲ್ಲಿ ಆ ಹೆಸರು ಹೇಳಲೇ ಇಲ್ಲ. ನಾವ್ಯಾಕೆ ಹೇಳಬೇಕು? ಮಧ್ವಾಚಾರ್ಯರ ತಂದೆಯ ಹೆಸರು ಉಲ್ಲೇಖ ಮಾಡೋದಿಲ್ಲ. ಮಧ್ಯಗೆ ಭಟ್ರು ಅಂದ್ರೆ ಅವರ ಮನೆ ಮಧ್ಯದಲ್ಲಿತ್ತು, ನಡು ಮನೆಯ ಅಂತ ಹೇಳ್ತಾರೆ ಹರಿಕಥಾಮೃತ ಸಾರಗಾರರು ಜಗನ್ನಾಥ ದಾಸರು.
ಅಂದ್ರೆ ನಡುಮನೆ, ಮಧ್ಯಗೇಹ ಅಂದ್ರೆ ನಡುಮನೆ, ಅಂದ್ರೆ ಆಚೆ ಈಚೆ ಮನೆಗಳಿತ್ತು. ಮಧ್ಯದ ಮನೆಯಲ್ಲಿ ಮಧ್ಯಗೇಹ ಭಟ್ರಿದ್ರು ಅಂತ. ಆ ಮಧ್ಯಗೇಹ ದಂಪತಿಗಳು ಅನಂತೇಶ್ವರನ ಅರ್ಚಕರು, ಅನಂತೇಶ್ವರನನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡುವವರು. ಆದರೆ ನೋಡಿ, ದೇವರವರಿಗೆ ಎಲ್ಲ ಸಂಪತ್ತು ಕೊಟ್ಟಿದ್ದ. ಸಂಪತ್ತು ಅಂದ್ರೆ ಏನು? ಒಳಗಿನಿಂದ ತೃಪ್ತಿಯ ಜೀವನ ಇದ್ದದರಲ್ಲಿ ಅವರು ಸುಖಮಯವಾಗಿ ಬದುಕಿದವರು. ಇನ್ನೊಂದರ ಪಕ್ಕದ ಮನೆಯ ಸಂಪತ್ತಿಗೆ ಜೊಲ್ಲು ಸುರಿಸಿದವರಲ್ಲ. ಇವರು ಎಲ್ಲ ಕೊಟ್ಟಿದ್ದ, ಒಂದು ಕೊಡ್ಲಿಲ್ಲ. ಇದು ನಮ್ಮ ಇತಿಹಾಸ ಹೇಳೋದು. ಏನು ಕೊಡ್ಲಿಲ್ಲ? ಸಂತಾನ ಕೊಡ್ಲಿಲ್ಲ, ಎಲ್ಲ ಕೊಟ್ರು. ಯಾರೊಬ್ರು ಹೇಳಿದ್ರು, ಮಧ್ಯಗೆ ದಂಪತಿಗಳಿಗೆ ಯಾಕೆ ಸಂತತಿ ಇಲ್ಲ ಅಂತಂದ್ರೆ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡುವವರು, ಹಾಗಾಗಿ ಸಂತತಿ ಇಲ್ಲ. ಇನ್ಯಾರಾದ್ರೂ ಪೂಜೆಗೆ ಬಂದಾರ? ಹಾಗಾದ್ರೆ ದೇವರ ಪೂಜೆ ಮಾಡುವವರಿಗೆ ಸಂತಾನ ಇಲ್ಲ ಅಂತಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಯಾರು ಬರ್ತಾರೆ? ಅದಲ್ಲ, ದೇವರ ಪೂಜೆ ಶ್ರದ್ಧೆಯಿಂದ ಮಾಡಿದವರು. ಅವರಿಗೆ ಒಳ್ಳೆಯ ಮಗನನ್ನು ಕೊಡಬೇಕಾಗಿತ್ತು. ಈ ಜ್ಞಾನದ ದೀಪವನ್ನು, ನಂದಾದೀಪವನ್ನು ಉರಿಸುವಂತಹ ಶ್ರೇಷ್ಠನಾದ ಮಗನನ್ನು ಕೊಡಬೇಕಾಗಿತ್ತು. ಹಾಗಾಗಿ ಅವರಿಗೆ ಸಾಧನೆಯ ಕಡೆಗೆ ತಿರುಗಿಸಿದ್ರು. ಮಕ್ಕಳು ಬೇಕು ಅಂತ ಇಷ್ಟೇ ಆಸೆ ಪಡಬಾರದಂತೆ. ಅದರ ಜೊತೆಗೆ ನಾವು ಏನು ಮಾಡಬೇಕಾದ್ದು ಅಂತಂದ್ರೆ, ಒಂದು ಮಗು ಪಡಿಬೇಕಾಗಿದ್ರೆ ನಮ್ಮ ಸೃಷ್ಟಿ ಅಲ್ಲ, ಅದು ಭಗವಂತನ ಸೃಷ್ಟಿ ಅನ್ನುವ ಎಚ್ಚರ ನಮಗಿರಬೇಕು. ಜನ್ಮಾದ್ಯಸ್ಯ ಯತಃ, ಸೃಷ್ಟಿ ಮಾಡುವವ ದೇವರು ಅನ್ನುವ ಕಲ್ಪನೆ ನಮ್ಮಲ್ಲಿ ಇರಬೇಕಾದ್ದು, ಚಿಂತನೆ ನಮ್ಮಲ್ಲಿ ಇರಬೇಕಾದ್ದು. ಅದಕ್ಕೆ ನೀವು ನೋಡಿ, ನಮ್ಮ ಪುರಾಣದಲ್ಲಿ, ಇತಿಹಾಸದಲ್ಲಿ ಬರತಕ್ಕಂತಹ ಮಹಾತ್ಮರ ಅವತಾರದ ಹಿನ್ನೆಲೆ ನೋಡಿ, ಎಲ್ಲ ಕಡೆಯಲ್ಲಿಯೂ ಕೂಡ ತಪಸ್ಸು ಇತ್ತು. ತಪಸ್ಸು ಮಾಡಿ ದೇವರನ್ನು ಆರಾಧನೆ ಮಾಡಿ ಮಕ್ಕಳನ್ನು ಪಡೆದರು. ಋಷಭದೇವ ಬಂದ. ಋಷಭದೇವರು ಅವತರಿಸಬೇಕಾಗಿದ್ರೆ ಅವರ ಅಪ್ಪ ಅಮ್ಮ ಎಷ್ಟು ತಪಸ್ಸು ಮಾಡಿದ್ದಾರೆ, ಎಷ್ಟು ಹೋಮ ಮಾಡಿದ್ದಾರೆ, ಎಷ್ಟು ಹವನಗಳನ್ನು ಮಾಡಿದ್ದಾರೆ, ಎಷ್ಟು ಅರ್ಚನೆ, ಎಷ್ಟು ಉಪವಾಸ. ಕೊನೆಗೆ ದೇವರು ಬಂದರು. ನೋಡಿ, ಮಗು ಪಡಿಬೇಕು ಅಂದ್ರೆ ಇಂಥ ಮಗು ಶ್ರೇಷ್ಠವಾದ, ಯಾವುದೇ ಅಂಗವೈಕಲ್ಯ ಇಲ್ಲದೆ ಇದ್ದ, ಅಂದ್ರೆ ಎಲ್ಲ ಪರಿಪೂರ್ಣ ಲಕ್ಷಣ ಭರಿತವಾದ ಮಗುವನ್ನು ಪಡೆಯಬೇಕಾದ್ರೆ ಹಾಗೆ ತಪಸ್ಸು ಬೇಕು, ದೇವರ ಪ್ರಾರ್ಥನೆ ಮಾಡಬೇಕು, ಭಗವಂತ ಅನುಗ್ರಹದಿಂದ ಕೊಡಬೇಕು. ಅದು ಒಳ್ಳೆಯ ಲಕ್ಷಣ ಭರಿತವಾದ ಕೂಸು, ಅದನ್ನು ಪಡೆಯಬೇಕಾದ್ದು. ಕೃಷ್ಣದೇವರು ಭೂಮಿಗೆ ಬರಬೇಕಾದ್ರೆ ದೇವಕಿ ವಸುದೇವರು ಸೆರೆಮನೆಯಲ್ಲಿ ಕೂತು ತಲೆ ಬಡ್ಕೊಂಡಿಲ್ಲಂತೆ, ತಪಸ್ಸು ಮಾಡಿದ್ರಂತೆ. ಅನ್ನ ಆಹಾರ ತೊರೆದು ದೇವರ ಚಿಂತನೆ ಮಾಡಿದರು. ಅದರ ಫಲವಾಗಿ ಕೃಷ್ಣದೇವರು ಅವತರಿಸಿದರು. ದಶರಥ ಕೌಸಲ್ಯಗೆ ರಾಮದೇವರು ಅವತರಿಸಬೇಕಾಗಿದ್ರೆ ಎಷ್ಟು ಯಜ್ಞ, ಎಷ್ಟು ದಾನ, ಎಷ್ಟು ಧರ್ಮ ಎಲ್ಲ ತನ್ನಲ್ಲಿದ್ದದನ್ನೆಲ್ಲ ಹಂಚಿದ್ದಾರೆ ಅಂತೆ. ರಾಮದೇವರು ಎಂತಹ ದೇವರು ಬಂದರು, ಆರಾಮನಾದ ದೇವರು ಬಂದರು. ಹೀಗೆ ಒಳ್ಳೆಯ ಸಂತತಿ ಬರಬೇಕಾಗಿದ್ರೆ ಅದರ ಹಿನ್ನೆಲೆಯಲ್ಲಿ ತಪಸ್ಸು ಮುಖ್ಯ. ನಾವು ಎಷ್ಟು ತ್ಯಾಗ ಮಾಡ್ತೇವೆ ಅಷ್ಟು ಶ್ರೇಷ್ಠವಾದ ಮಗುವನ್ನು ಭಗವಂತ ಕರುಣಿಸ್ತಾನೆ. ಇದು ನಾವು ನೆನಪಿಟ್ಟುಕೊಳ್ಬೇಕಾದ ಅಂಶ ಅಂತ ಮಧ್ವವಿಜಯ ದಾಖಲೆ ಮಾಡ್ತದೆ. ಮಗು ಇಲ್ಲ ಅನ್ನೋದು ಕೊರತೆ ಅಲ್ಲ, ಒಳ್ಳೆಯ ಮಗು ಇಲ್ಲ ಅನ್ನೋದು ದೊಡ್ಡ ಕೊರತೆ. ಮಗು ಇಲ್ಲ ಅಂತಾದಾಗ ದೇವರ ಹತ್ರ ನೀವು ಶರಣಾಗತರಾಗಿ ಭಗವಂತ ಅತಿ ಉತ್ತಮವಾದ ಮಗುವನ್ನು ಕೊಡ್ತಾನೆ ಅಂತ. ಮಕ್ಕಳಾದ ಮೇಲೆ ಅಯ್ಯೋ ಯಾಕೆ ಬೇಕಿತ್ತು ಮಗು ಅಂತ ತಲೆಗೆ ಹೊಡ್ಕೊಳ್ಳುವ ಮಗು ನಮಗೆ ಬೇಡ, ತಲೆಯಲ್ಲಿ ಇಟ್ಟುಕೊಳ್ಬೇಕಾದ ಮಗು ನಮಗೆ ಬೇಕು. ಮಧ್ಯಗೆಯ ದಂಪತಿಗಳು ಉಪವಾಸ ಮಾಡಿದರಂತೆ, ಕ್ಷೀರ ವ್ರತವನ್ನು ಮಾಡಿದರಂತೆ. ಕ್ಷೀರವ್ರತ ಅಂತ ಅಂದ್ರೆ ಹಾಲು ಮಾತ್ರ ಸೇವನೆ ಮಾಡೋದು, ಮತ್ತೇನು ಆಹಾರ ಇಲ್ಲ. ನಮ್ಗೆ ಖುಷಿ ಆಯ್ತು, ನಾನು ಮಾಡ್ತೇನ್ರಿ ಪಯೋವ್ರತ. ಏನು ಬೆಳಗಿನಿಂದ ರಾತ್ರಿ ತನಕ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ತುಂಬಿಸಿದ್ದಾನೆ. ಎಂತದ್ರಿ? ಪಯೋವ್ರತ, ಕುಡಿತಲೇ ಇರ್ತಾನೆ. ಅದಲ್ಲ ಪಯೋವ್ರತ ಅಂತಂದ್ರೆ. ದಿನಕ್ಕೆ ಒಂದು ಬಾರಿ ಒಂದು ಪಾತ್ರೆ ಹಾಲು ಮಾತ್ರ ಕುಡಿಬೇಕು, ದೇವರಿಗೆ ಸಮರ್ಪಣೆ ಮಾಡಿ, ಮತ್ತೇನು ಇಲ್ಲ. ಇದು ಪಯೋವ್ರತ. ಈ ಪಯೋವ್ರತ ಮಾಡಿದ್ದಾರೆ ಮಧ್ಯಗೆಯ ದಂಪತಿಗಳು. ಎಷ್ಟು ದಿನ ಈ ವ್ರತ ಮಾಡಿದ್ದಾರೆ? ನಮ್ಮಲ್ಲಿ ವ್ರತ ಮಾಡ್ತಾರೆ, ವ್ರತ ಮಾಡಿ ಅಂತ ನಾವು ಹೇಳಿದಾಗ ಆಯ್ತು ಅಂತ ಹೇಳ್ತಾರೆ. ಕೂಡಲೇ ಕೇಳ್ತಾರೆ ಎಷ್ಟು ದಿನ ಅಂತ. ಇದು ಮೊದಲನೇ ವಿಘ್ನ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಮಾಡಬೇಕು ಅಂತಂದ್ರೆ, ಒಂದು ಬೀಜ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಮೊಳಕೆ ಒಡೆಯಬೇಕು, ಮರ ಆಗಬೇಕು. ಒಬ್ಬ ಕೇಳ್ತಾನೆ ಆ ಬೀಜಕ್ಕೆ ಎಷ್ಟು ದಿನ ಗೊಬ್ಬರ ನೀರು ಹಾಕಬೇಕು ಅಂತ. ಹೇಳಲಿಕ್ಕಾಗತ್ತಾ? ಎಲ್ಲಿವರೆಗೆ ಮೊಳಕೆ ಒಡೆಯುವುದಿಲ್ಲ ಅಲ್ಲಿವರೆಗೆ ನೀರು ಹಾಕ್ತಾ ಇರಬೇಕು, ಗೊಬ್ಬರ ಹಾಕ್ತಲೇ ಇರಬೇಕು. ಹಾಗೆ ಭಗವಂತನ ಅನುಗ್ರಹದ ಬೀಜ ಅದು ಮೊಳಕೆ ಒಡೆಯುವ ತನಕ ಅದಕ್ಕೆ ನೀರು ಹಾಕ್ತಲೇ ಇರಬೇಕು. ಆ ಜಪ, ತಪಸ್ಸು, ಉಪವಾಸ, ವೃತ, ನಿಯಮ, ದೀಕ್ಷೆಗಳು ಅದು ನಿರಂತರ ನಡೀತಾ ಇರಬೇಕು. ಮಧ್ಯಗೆಯ ದಂಪತಿಗಳು ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಅಲ್ಲ,
ದ್ವಿಷಡಬ್ಧ ಕಾಲಂ ಅಂತ ಮಧ್ವವಿಜಯ ಉಲ್ಲೇಖ ಮಾಡಿದೆ. ದ್ವಿಷಡಬ್ಧ ಕಾಲಂ, ದ್ವಿಷಟ್ ಅಬ್ಧ ಕಾಲಂ, 12 ಸಂವತ್ಸರಗಳ ತನಕ ಉಪವಾಸ ಮಾಡಿದಾರಂತೆ. ತಲೆ ಕೆಟ್ಟು ಹೋಗುತ್ತೆ ನೋಡಿ, ನಮಗೆ ಅರ್ಥ ಮಾಡಲಿಕ್ಕಾಗದೇ ಇರತಕ್ಕಂಥದ್ದು. 12 ವರ್ಷ ಅಖಂಡವಾಗಿ ಪಯೋವೃತ, ಒಬ್ಬ ಅಲ್ಲ ಹೆಂಡತಿ ಸಹಿತವಾಗಿ, ಗಂಡ ಹೆಂಡತಿ ಇಬ್ಬರೂ ಕೂಡ ಅಂತಹ ತಪಸ್ಸು ಮಾಡಿದ್ದಾರೆ. ದೇಹ ಕೃಶ ಆಗಿತ್ತು, ಆದರೆ ದೇಹದಲ್ಲಿ ಕಾಂತಿ ತುಂಬಿತ್ತು. ಉಪವಾಸದ ಗುಣ ಏನು ಅಂತಂದ್ರೆ, ದೇಹ ಕೃಶ ಆಗಿರಬಹುದು, ಆದರೆ ದೇಹದಲ್ಲಿ ಭಗವಂತನ ಅನುಗ್ರಹದ ವರ್ಚಸ್ಸು ತುಂಬಿಕೊಂಡಿರ್ತದಂತೆ. ಮಧ್ಯಗೆಯ ದಂಪತಿಗಳ ಆ ತಪಸ್ಸು, ದೇಹ ದಿನ ದಿನ ಶರೀರ ಎಷ್ಟೀ ಅಂತ ಮಧ್ವವಿಜಯ ಹೇಳುತ್ತೆ, ಶರೀರ ಬಡಕಲಾಯ್ತಂತೆ, ಆದರೆ ಒಳಗಿನಿಂದ ಆತ್ಮ ಭಗವಂತನ ಅನುಗ್ರಹ ದಿನ ದಿನಕ್ಕೆ ಪುಷ್ಟಿಯಾಯಿತಂತೆ. ಎಷ್ಟು ಪುಷ್ಟಿಯಾಯಿತು ಅಂತಂದ್ರೆ, ಮಧ್ಯಗೆಯ ದಂಪತಿಗಳ ಒಳಗೆ ಆ ತಪಸ್ಸಿನ ಪ್ರಭಾವ ಪುಣ್ಯ ಎಷ್ಟಾಯಿತು ಅಂತಂದ್ರೆ, 3 ಲೋಕದ ಜೀವನಪ್ರದರಾದ ವಾಯುದೇವರೇ ಮಗನಾಗಿ ಹುಟ್ಟಿದರು ಅಂತಂದ್ರೆ ಆ ತಪಸ್ಸಿಗೆ ಬೆಲೆ ಎಷ್ಟು ಅಂತ ಮಧ್ವವಿಜಯ ಉಲ್ಲೇಖ ಮಾಡ್ತದೆ. ಅಂದ್ರೆ 12 ವರ್ಷ ತಪಸ್ಸು ಮಾಡಿದ್ದಕ್ಕೆ 14 ಲೋಕದ ಒಡೆಯರಾಗಿರ್ತಕ್ಕಂತಹ ಸತ್ಯಲೋಕಾಧೀಶ್ವರರಾದ ವಾಯುದೇವರು ಭೂಮಿಯಲ್ಲಿ ಅವತರಿಸಿದರು. ಮಧ್ಯಗೆಯ ದಂಪತಿಗಳನ್ನು ಅದಕ್ಕೆ ನಿಮಿತ್ತವನ್ನಾಗಿ ಮಾಡಿಕೊಂಡ್ರು. ಅಂದ್ರೆ ತಪಸ್ಸಿನ ಪುಣ್ಯ ಅದು ಹೇಳಲಿಕ್ಕೆ ಆಗದೇ ಇದ್ದದ್ದು. ನಮಗೆ 12 ವರ್ಷ ಉಪವಾಸ ಮಾಡ್ತೇವೋ ಬಿಡ್ತೇವೋ ಬೇರೆ, ಆದರೆ ಆಚಾರ್ಯರು ಹೇಳಿದರು ಅಷ್ಟು ಮಾಡೋದು ಬೇಡ, ಕನಿಷ್ಠ ಪಕ್ಷ 15 ದಿವಸಕ್ಕೆ 1 ಬಾರಿ ಆದರೂ ಏಕಾದಶಿ ಉಪವಾಸ ಮಾಡಿ ಭಗವಂತನ ಅನುಗ್ರಹ ನಮಗಾಗುತ್ತೆ ಅನ್ನುವ ಚಿಂತನೆ ನಮಗೆ ಕೊಟ್ಟಿದ್ದಾರೆ. ಮಧ್ಯಗೆಯ ದಂಪತಿಗಳ ಆ ತಪಸ್ಸು ಅದು ಭಗವಂತನ ಮೇಲೆ ಪ್ರಭಾವ ಬೀರಿತು. ವಾಯುದೇವರು ಆ ದಂಪತಿಗಳ ಮಗನಾಗಿ ಭೂಮಿಯಲ್ಲಿ ಕಾಣಿಸ್ತಾರೆ. ಎಂತಹ ದೇಹ ಅಂತಂದ್ರೆ, ಆ ದಂಪತಿಗಳ ಮಗ ಬಂತು, ಶರೀರ ಹೊರಗೆ ಬಂತು, ಆ ಶರೀರದ ಒಳಗೆ ವಾಯುದೇವರು ಪ್ರವೇಶ ಮಾಡಿದ್ರಂತೆ. ಅದು ಎಲ್ಲ ಲಕ್ಷಣ ಭರಿತಾಗಿತ್ತಂತೆ. 32 ಲಕ್ಷಣಗಳಿರ್ಬೇಕು. ಒಬ್ಬ ಸರಿಯಾದ ಮನುಷ್ಯ ಅಂತ ಅಂದ್ರೆ 32 ಲಕ್ಷಣಗಳಿರ್ಬೇಕಂತೆ. ಅದು ಕಿವಿ, ಕರ್ಣವು ದೋಸ್ತಂಭ ದೋಲಿನವು, ಕಿವಿ ಅದು ಭುಜದ ತನಕ ಬರಬೇಕಂತೆ, ಬಾಹು ಅದು ಮೊಣಕಾಲಿನ ತನಕ ಬರಬೇಕಂತೆ, ದೋಸ್ತಂಭವು ಜಾನುಪರ್ಯಂತ ಪ್ರಲಂಬನ ಮನೋಹರ ಅಂತ, ಆ ಕೈ ಮೊಣಗಂಟಿನ ತನಕ ಬರಬೇಕಂತೆ. ಇದೆಲ್ಲ ಲಕ್ಷಣಗಳು. ಎಲ್ಲಿಯಾದರೂ ಉಂಟಾ? ಕೈ ಮೊಣಗಂಟನ್ನು ಮುಟ್ಟುವುದುಂಟಾ? ಕೂತಾಗ ಅಲ್ಲ, ನಿಂತಾಗ. ಕೂತಾಗ ಎಲ್ರದ್ದು ಮುಟ್ಟುತ್ತೆ ಬಿಡಿ. ದೋಸ್ತಂಭ ದೋಲಿನವು, ದೋಸ್ತಂಭವು ಜಾನುಪರ್ಯಂತ ಪ್ರಲಂಬನ, ಇದೆಲ್ಲ ಲಕ್ಷಣಗಳು. ನಮ್ಮಲ್ಲಿ ಎಷ್ಟು ಅವಲಕ್ಷಣಗಳಿವೆ ಅದೆಲ್ಲ ಇದೆ, ಲಕ್ಷಣಗಳಿರಬೇಕು. ಅಂತಹ ಒಂದು ಸತ್ಪುರಂ ರಾಜಾದಿರಾಜ ಇವ, ಒಬ್ಬ ರಾಜ ತನ್ನ ಅರಮನೆಯೊಳಗೆ ಪ್ರವೇಶ ಮಾಡಿದ ರೀತಿಯಲ್ಲಿ ವಾಯುದೇವರು ಮಧ್ಯಗೆಯ ದಂಪತಿಗಳಿಂದ ಸೃಷ್ಟವಾದ ಆ ಶರೀರದ ಒಳಗೆ, ಲಕ್ಷಣಭರಿತವಾದ ಶರೀರದ ಒಳಗೆ ಪ್ರವೇಶ ಮಾಡಿದರಂತೆ. ರಾಜ ಅರಮನೆಯೊಳಗೆ ಪ್ರವೇಶ ಮಾಡಿ ಇಡೀ ದೇಶವನ್ನು ಹೇಗೆ ಆಳ್ತಾನೆ, ಹಾಗೆ ಜಗದ್ಗುರುಗಳಾದ ವಾಯುದೇವರು ಆ ಶರೀರದ ಒಳಗೆ ಪ್ರವೇಶ ಮಾಡಿ ಇಡೀ ಜಗತ್ತನ್ನು ಅವರು ಆಡಿದರು. ಜ್ಞಾನ ಪ್ರಪಂಚದಲ್ಲಿ ಅಧ್ಯಾತ್ಮ ಪ್ರಪಂಚಕ್ಕೆ ಗುರುಗಳಾದರು ಅಂತ ಉಲ್ಲೇಖ ಮಾಡ್ತದೆ. ತಪಸ್ಸು ವ್ಯರ್ಥ ಆಗುವುದಿಲ್ಲ. ದೇವರ ಪ್ರೀತಿಗೋಸ್ಕರ ನಾವು ಏನಾದರೂ ಮಾಡಿದರೆ ನದೇವ ತೋಷಣಂ ವೃತ, ದೇವರಿಗೆ ಮಾಡಿದ ಆರಾಧನೆ ಅದು ಎಂದೂ ವ್ಯರ್ಥ ಆಗುವುದಿಲ್ಲ. ಅದಕ್ಕೆ ಉದಾಹರಣೆ ಮಧ್ಯಗೆಯ ದಂಪತಿಗಳ ಆರಾಧನೆ. ಒಳ್ಳೆಯ ಮಗುವನ್ನು ಕೊಟ್ಟರಂತೆ, ಸಂತೋಷ ಆಯ್ತು ಅವರಿಗೆ. ಆ ಮಗು ನೋಡಿದರೆ ಎಲ್ಲ ದುಃಖ ಪರಿಹಾರ ಮಾಡತಕ್ಕಂತಹ ಮಗು. ಆಚಾರ್ಯರನ್ನು ನೋಡಿದರೆ ಸಾಕು ನಮ್ಮ ದುಃಖ ಪರಿಹಾರ ಆಗುತ್ತೆ. ಅವರ ಉಪಸತ್ತಿ ಮಾಡಿ ಅವರು ಹೇಳಿದ ಜ್ಞಾನ ಆ ಮಾರ್ಗದಲ್ಲಿ ಸಾಗಿದರೆ ದುಃಖ ಪರಿಹಾರ ಆಗುತ್ತೆ ಅನ್ನೋದರಲ್ಲಿ ಗೊಂದಲನೇ ಇಲ್ಲ ಅಂತೆ. ಮಧ್ಯಗೆಯ ದಂಪತಿಗಳು ಆ ಮಗುವನ್ನು ಹಿಡ್ಕೊಂಡು ಅನಂತೇಶ್ವರನ ಹತ್ರ ಬರ್ತಾರೆ ಅಂತೆ. ಅನಂತೇಶ್ವರನಿಗೆ ಸಮರ್ಪಣೆ ಮಾಡ್ತಾರೆ ಅಂತೆ. ಸಮರ್ಪಣೆ ಮಾಡಿ ವಾಪಸ್ ಬರ್ತಾರೆ ಅಂತೆ. ಆ ಘಟನೆಯನ್ನು ಮಧ್ವವಿಜಯ ಉಲ್ಲೇಖ ಮಾಡಿದೆ. ಇದು ನೋಡಿ ಕೃತಜ್ಞತೆ ಅಂತ ಹೇಳ್ತಾರೆ. ನಮಗೆ ದೇವರು ಬೇಕು. ಎಲ್ಲಿವರೆಗೆ ದೇವರು ಬೇಕು? ನಮ್ಮ ಕೆಲಸ ಆಗುವ ತನಕ ದೇವರು ಬೇಕು. ಕೆಲಸ ಆದ ಮೇಲೆ ದೇವರು, ದೇವರಾಣೆಗೂ ನಮಗೆ ಬೇಡ. ಮನೆ ಕಟ್ಟುವ ತನಕ ದೇವರು ಬೇಕು. ಮನೆ ಜಾಗ ತಗೊಳ್ಬೇಕು, ತುಂಬ ಸಮಸ್ಯೆಗಳು, ಇಂಜಿನಿಯರ್ ಸಮಸ್ಯೆಗಳು, ಮೆಟೀರಿಯಲ್ ಸಮಸ್ಯೆಗಳು ಎಲ್ಲ. ಕೊನೆಗೆ ದೇವರಿಗೆ ಹರಕೆ ಹೊತ್ತು ಮನೆಯೆಲ್ಲ ಆಯಿತು. ಗೃಹ ಪ್ರವೇಶಕ್ಕೆ ಒಂದು ಇನ್ವಿಟೇಷನ್ ಕಳಿಸ್ತೇವೆ ನಾವು ದೇವರಿಗೆ, ಮರ್ತೇ ಬಿಡ್ತೇವೆ. ಮಗಳಿಗೆ ಮದುವೆ ಆಗಲಿಲ್ಲ, ಮಗನಿಗೆ ಮದುವೆ ಆಗಲಿಲ್ಲ, ಎಷ್ಟು ದೇವರಿಗೆ ಹರಕೆ ಹೊರ್ತೇವೆ. ಮದುವೆ ಆಯಿತು, ದೇವರ ನೆನಪುಂಟ? ಮತ್ತೆ ನೆನಪಾಗುವುದು ಮಗು ಆಗದಿದ್ದಾಗಲೇ ನೆನಪಾಗುವುದು, ಮತ್ತೆ ಅಷ್ಟೇ.
ಆದರೆ ಮಧ್ಯಗೆಯ ದಂಪತಿಗಳು ಹಾಗಾಗಲಿಲ್ಲ ನೋಡಿ. ಇದು ಕೃತಜ್ಞತೆ, ಅವರಿಗೆ ನೆನಪಿತ್ತು. ಹಾಗಾಗಿ ದೇವರಿಗೆ ಕಾಣಿಕೆ ಕೊಡಬೇಕು ಅಂತ, ಉಪಾಯನಂ ಕಾಣಿಕೆಯನ್ನು ಕೊಡಬೇಕು ಅಂತ ಅನಂತೇಶ್ವರನ ಸನ್ನಿಧಿಗೆ ಬಂದರಂತೆ. ಪಾಜಕದಿಂದ ಹೊರಟು ಉಡುಪಿಗೆ ಬಂದರು. ಈಗೇನು ಅರ್ಧ ಗಂಟೆಯಲ್ಲಿ ಬರಬಹುದು, ಆವ ಕಾಲ ಹಾಗಲ್ಲ. ಅದು ಕಾಡು ಸಂಧಿ ಮೂಲೆಯಲ್ಲಿ ಬರಬೇಕದು, ಕಾಡು ಮೇಡುಗಳಲ್ಲಿ ಅಡ್ಡಾಡಿಕೊಂಡು ಬರಬೇಕಾಗಿತ್ತು. ಆ ಮಗುವನ್ನು ಹೊತ್ತುಕೊಂಡು ಬಂದರು. ನಮ್ಮಲ್ಲಿ ಆದರೆ ರೀ ಮಗು, ಅದಕ್ಕೆ ಶೀತ ಆಗುತ್ತೆ, ಅದಕ್ಕೆ ವಾತ ಆಗುತ್ತೆ, ಅದಕ್ಕೆ ಬಿಸಿಲಾಗುತ್ತೆ, ಬೇಡ. ಸರಿ ದೊಡ್ಡದಾಯಿತು, ದೊಡ್ಡದಾಯ್ತು ರೀ, ಅವನ ಮಗು ಹೇಳುದು ಕೇಳೋದಿಲ್ರಿ, ಹೇಗೆ ಕರ್ಕೊಂಡು ಹೋಗ್ಲಿ ಅಂತ. ಚಿಕ್ಕ ಮಗುವಾದಾಗ ಕೊಂಡೋಗ್ಲಿಕ್ಕೆ ನಮಗೆ ಮನಸ್ಸಿರುವುದಿಲ್ಲ, ದೊಡ್ಡವನಾದಾಗ ಮಗುವಿನಿಗೆ ಮನಸ್ಸಿರುವುದಿಲ್ಲ. ಮಧ್ಯಗೆಯ ದಂಪತಿಗಳು ಆ ಮಗು ಹೇಗಿತ್ತು ಅದರ ಯೋಗ ಅಂತಂದ್ರೆ ಅನಂತೇಶ್ವರನ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿದರಂತೆ. ನಾರಾಯಣ ಪಂಡಿತರು ಹೇಳ್ತಾರೆ, ಅದು ಏನು ಅಂತಂದ್ರೆ ಅದು ಮಗು ಅಲ್ಲ, ದೊಡ್ಡ ರತ್ನ ಅದೇ ಅಂತ. ಪುತ್ರ ರತ್ನಂ, ದೊಡ್ಡ ರತ್ನವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದರು ಅಂತ. ಯಾಕೆಂತಂದ್ರೆ ಲಕ್ಷಣಭರಿತವಾದ ದೇಹ, ಅದರ ಒಳಗೆ ಲಕ್ಷಣಭರಿತರಾದಂತಹ ದೇವರು, ವಾಯುದೇವರು, ಅದನ್ನು ಅನಂತೇಶ್ವರನ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದರಂತೆ. ಸ್ವಾಮಿ ನೀನು ಕೊಟ್ಟ ರತ್ನ ಇದು ಅಂತ. ದೇವರಿಗೇನಾದರೂ ಬೇಕಾ? ಸಮರ್ಪಣೆ ಮಾಡಿದರೆ ಅದನ್ನು ಹಾಗೇ ಭಗವಂತ ವಾಪಸ್ ಕೊಡ್ತಾನೆ ಅಂತ. ಆ ಆಚಾರ್ಯರನ್ನು ಮಧ್ಯಗೆಯ ದಂಪತಿಗಳಿಗೆ ಅನಂತೇಶ್ವರ ದೇವರು ಕೊಟ್ಟರು, ದೇವರ ಪ್ರಸಾದ ಅಂತ ಹಿಡ್ಕೊಂಡು ಬಂದರು. ಇದು ಮಧ್ವವಿಜಯ ನಮಗೆ ನೆನಪಿಸುವುದು. ದೇವರನ್ನು ಯಾವ ಕಾಲದಲ್ಲಿಯೂ ಮರಿಬೇಡಿ. ಕಷ್ಟಕಾಲದಲ್ಲಿ ಮಾತ್ರ ದೇವರ ಹತ್ರ ಉಪಸತ್ತಿ ಮಾಡುವುದಲ್ಲ, ಪ್ರದಕ್ಷಿಣೆ ತಿರುಗುವುದಲ್ಲ. ನಾಳೆ ಪರೀಕ್ಷೆ ಅಂದರೆ ಹುಡುಗರು ಗರ 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 ತಿರುಗ್ತಾರೆ. ನಮ್ಗೆ ಗೊತ್ತಾಗುತ್ತೆ, ಹುಡುಗರು ಜಾಸ್ತಿ ಪ್ರದಕ್ಷಿಣೆ ಬಂದರು, ಸುತ್ತು ಜಾಸ್ತಿ ಬಂದರು ಅಂತಂದ್ರೆ ನಾಳೆ ಪರೀಕ್ಷೆ ಇಂಟರ್ವ್ಯೂ ಉಂಟು ಅಂತ ಅರ್ಥ ಅಂತ. ಬೀದಿ ತಿರುಗ್ತಾನೆ ಅಂತಂದ್ರೆ ಇಂಟರ್ವ್ಯೂದಲ್ಲಿ ಪಾಸಾದ ಅಂತ ಅರ್ಥ ಅಂತ. ದೇವಸ್ಥಾನಕ್ಕೆ ಬರುವುದಿಲ್ಲ, ನಮ್ಮ ಕ್ರಮ ಹಾಗೆ ಮಾಡಬಾರದು. ಯಾವ ದೇವರಿಂದ ಉಪಕೃತರಾಗಿದ್ದೇವೆ ಆ ದೇವರನ್ನು ಮರಿಬೇಡಿ ಅನ್ನೋದನ್ನು ಮಧ್ವವಿಜಯ ದಾಖಲೆ ಮಾಡಿದೆ. ಮಧ್ಯಗೆಯ ದಂಪತಿಗಳು ಅನಂತೇಶ್ವರನಿಗೆ ಸಮರ್ಪಣೆ ಮಾಡಿದರು. ಆ ಪ್ರಸಾದವನ್ನು ಹಿಡ್ಕೊಂಡು ಬಂದರು. ಹೇಗೆ ಹನುಮಂತ ದೇವರು ಅಂಜನೆಯಲ್ಲಿ ಅವತರಿಸಿದರು, ಹೇಗೆ ಭೀಮಸೇನ ದೇವರು ಕುಂತಿಯಲ್ಲಿ ಅವತರಿಸಿದರು, ಶ್ರೀಮದ್ ಆಚಾರ್ಯರು ವೇದವತಿಯಲ್ಲಿ ಹಾಗೆ ಅವತರಿಸಿದರು ಅಂತ ಮಧ್ವವಿಜಯ ನಮಗೆ ಆ ಕಥೆಯನ್ನು ನಮಗೆ ಹೇಳುತ್ತೆ. ಆ ಕೂಸನ್ನು ಹಿಡ್ಕೊಂಡು ಬಂದರೆ ಸಾಯಂಕಾಲ ಆಯಿತು, ರಾತ್ರಿ ಕಾಲ ಆಯಿತು. ಪಾದಕದಿಂದ ಉಡುಪಿಗೆ ಹೋಗಿ ಬರುವುದು ಅಂತಂದ್ರೆ ಸುಲಭದ ಕೆಲಸ ಏನೂ ಅಲ್ಲ. ಅಕ್ರೂರ ಕೃಷ್ಣನನ್ನು ವೃಂದಾವನದಿಂದ ಮಥುರೆ ಕರ್ಕೊಂಡು ಹೋಗ್ಬೇಕು. ಮಧ್ಯದಲ್ಲಿ ಸಂಧ್ಯಾವಂದನೆ ಮಾಡಿದ ಅಂತ ಭಾಗವತ ಹೇಳುತ್ತೆ. ಅದೆಂಥದ್ರಿ ಸಂಧ್ಯಾವಂದನೆ? ವೃಂದಾವನದಿಂದ ಮಥುರೆಗೆ ಹೋಗ್ಲಿಕ್ಕೆ 21 ಕಿಲೋಮೀಟರ್. ನಿಮ್ಗೆ ಎಷ್ಟು ಹೊತ್ತು ಬೇಕು? ಅರ್ಧ ಗಂಟೆ. ಇಂಥ ಸಂಧ್ಯಾವಂದನೆ ಎಲ್ಲಾದ್ರೂ ಮಾಡ್ತಾರೆ? ಭಾಗವತ ಉಲ್ಲೇಖ ಮಾಡುತ್ತೆ, ಅಕ್ರೂರ ತನ್ನ ರಥದಲ್ಲಿ ಕೃಷ್ಣ ಬಲರಾಮರನ್ನು ಕೂಡಿಸಿ ಯಮುನೆಯಲ್ಲಿ ಹೋಗಿ ಅವಗಾಹನೆ ಮಾಡಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿದ ಅಂತ. ಮಧ್ಯಗೆಯ ಭಟ್ರು ಉಡುಪಿಯಿಂದ ಕೃಷ್ಣನನ್ನು ಹೊತ್ತುಕೊಂಡು ಬರಬೇಕು. ದಾರಿಯಲ್ಲಿ ಕಗ್ಗತ್ತಲು, ಮಧ್ಯರಾತ್ರಿ ಕಾಲ, ಅದು ಕಾಡು ಬೇರೆ. ಆ ಕಾಡಿನಲ್ಲಿ ಒಬ್ಬ ರಕ್ತವನ್ನು ವಮನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ, ಅಳ್ಳಿಕ್ಕೆ ಕಿರ್ಚಲಿಕ್ಕೆ ಪ್ರಾರಂಭ ಮಾಡಿದಂತೆ. ಎಲ್ಲ ರಕ್ತ, ಇಡೀ ಕಾಡಲ್ಲೆಲ್ಲ ರಕ್ತ ಅಂತೆ. ಅಂದ್ರೆ ಮಧ್ಯಗೆಯ ದಂಪತಿಗಳು, ಒಂದು ಮಗು, ಇಷ್ಟೇ ಅಲ್ಲ ಮತ್ತೆ ಕೆಲವು ಪರಿವಾರದವರು ಹೋಗಿದ್ರು. ಆ ಕಾಡಿನಲ್ಲಿ ಬರುವಾಗ ರಕ್ತ ವಮನೆ ಮಾಡಿದ್ರಂತೆ. ಆಗ ಮಧ್ಯಗೆಯ ದಂಪತಿಗಳಲ್ಲಿ ಒಬ್ಬ, ಆ ಗುಂಪಲ್ಲಿದ್ದ ಒಬ್ಬ ಹೇಳಿದಂತೆ, ಏನಪ್ಪ ದೇವರ ಅನುಗ್ರಹ ನಮಗೆ. ಯಾಕೆಂತಂದ್ರೆ ಈ ಮಗುವಿಗೆ ಏನಾದರೂ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ. ಅದು ಮಧ್ವಾಚಾರ್ಯರ ಅನುಗ್ರಹ ಎಷ್ಟು ನೋಡಿ. ಆ ಕಗ್ಗತ್ತಲು ಹೇಗಿತ್ತು ನೀವು ತೋರಿಸಬೇಕಲ್ಲ, ಅದಕ್ಕೆ ಕತ್ಲೆ ಕರೆಂಟೇ ಒದಗಿಸಬೇಕು. ಮಧ್ಯರಾತ್ರಿಗಾಲ ನಾವು ಪೇಟೆ ಮಧ್ಯದಲ್ಲಿದೆ, ನಮಗೆ ಎಷ್ಟು ಟೆನ್ಷನ್ ನೋಡಿ. ಇನ್ನೂ ಬರಲಿಲ್ಲ, ಕರೆಂಟ್ ಬರಲಿಲ್ಲ, ಜನರೇಟರ್ ಸ್ಟಾರ್ಟ್ ಆಗಿಲ್ಲ, ಎಷ್ಟು ಟೆನ್ಷನ್ ಮಾಡಿಕೊಳ್ತೇವೆ. ಆ ಮಧ್ಯರಾತ್ರಿ ಕಾಲ ಹೇಗಿರ್ಬೋದು ನೀವು ಆಲೋಚನೆ ಮಾಡಿ. ಬೆಳಕು ಬರುವ ಅವಕಾಶನೇ ಇಲ್ಲ. ಅದು ಹೋಗಿ ಹೋಗಿ
ಒಂದು ಭೂತದ ಕಾಡು ಅದು. ಒಬ್ಬ ರಕ್ತವಮನೂ ಮಾಡಿದ. ಅವಾಗ ಒಬ್ಬ ಉದ್ಗಾರ ಮಾಡಿದಂತೆ, ಈ ಮಗು ಏನಾದರೂ ಆಗಿದ್ರೆ, ಹೀಗಾಗಿದ್ರೆ ಏನು ಮಾಡಬೇಕಿತ್ತು ನಮಗೆ ಅಂತ. ಆಗ ಆ ಭೂತ ಹೇಳಿದಂತೆ, ಯಚ್ಚಕ್ತಿ ರಹಿತ, ಹೇಳ್ತದೆ ಆ ಭೂತ ಹೇಳಿದಂತೆ, ಹಾಗೆ ಹೇಳಬೇಡಿ, ಆ ಕೂಸು ಇದ್ದದ್ದಕ್ಕೆ ನೀವೆಲ್ಲ ಬದುಕಿದ್ದೀರಿ ಅಂತ, ಆ ಕೂಸಿದ್ರೆ ನೀವೆಲ್ಲ ಸಾಯ್ತಿದ್ದೀರಿ ಅಂತ ಹೇಳಿದ್ರಂತೆ. ಈ ರಕ್ತವಮನೆ ಆಯ್ತು, ಅಷ್ಟೇ ಆಯ್ತು ಹೊರತು ಸಾಯ್ಬೇಕಾಗಿತ್ತು. ಯಾಕಂದ್ರೆ ಭೂತದ ಕಾಡಿದು, ಇಲ್ಲಿ ಯಾರೂ ಬರಲಿಕ್ಕಿಲ್ಲ, ಪ್ರವೇಶ ಮಾಡಲಿಕ್ಕೇ ಇಲ್ಲ. ಇಲ್ಲಿ ಪ್ರವೇಶ ಯಾಕೆ ಮಾಡಿದ್ರಿ ನೀವು? ಇಲ್ಲಿ ಹೋಗಿ ನೀವು ಈ ಮಗು ಚೆನ್ನಾಗಿ ನೋಡಿಕೊಳ್ಳಿ, ದೊಡ್ಡ ಸಂಪತ್ತು ಅಂತ, ದೊಡ್ಡ ಶಕ್ತಿ ಅಂತ ಅವತ್ತು ಭೂತ ಹೇಳಿತಂತೆ. ಅಂದ್ರೆ ಭೂತಕ್ಕೂ ಮುಟ್ಲಿಕ್ಕಾಗದೇ ಇದ್ದ ಶಕ್ತಿ ಅಂದ್ರೆ ಅದು ವಾಯುದೇವರು ಅಂತ ಮಧ್ವಾಚಾರ್ಯರು ಅಂತ ಮಧ್ವದೇವ ಉಲ್ಲೇಖ ಮಾಡಿದೆ. ಹಾಗಾಗಿ ಮನೆಯಲ್ಲಿ ಏನಾದರೂ ಭೂತದ ಉಪದ್ರ, ದೆವ್ವದ ಉಪದ್ರ ಏನಾದರೂ ಇದೆ ಅಂತಂದ್ರೆ ಮಧ್ವಿಜಯ ಪಾರಾಯಣ ಮಾಡಿಸಿ ಎಲ್ಲ ದೋಷಗಳೂ ಪರಿಹಾರ ಆಗುತ್ತೆ ಅಂತ ಮಧ್ವಿಜಯದ ಚಿಂತನೆ ಅದು. ಮಧ್ಯೆಗೆ ದಂಪತಿಗಳು ಆ ಮಗುವನ್ನು ತರ್ತಾರೆ, ಮಗುವಿಗೆ ನಾಮಕರಣ ಮಾಡ್ತಾರೆ, ವಾಸುದೇವ ಅಂತ ಒಳ್ಳೆಯ ಹೆಸರಿಡ್ತಾರೆ. ವಾಸುದೇವ ಅಂದ್ರೆ ಅರ್ಥ ಏನು? ಅಸುದೇವ. ನಾರಾಯಣ ಪಂಡಿತರು ಹೇಳ್ತಾರೆ, ಅಸು ಅಂದ್ರೆ ಉಸಿರು, ಅಸುದೇವ ಅಂದ್ರೆ ಉಸಿರಿನ ದೇವರು ಅಂತ ಅರ್ಥ. ಉಸಿರಿನ ದೇವರು ಇಲ್ಲಿ ಯಾಕೆ ಬಂದರು? ವಾ ವಾ ಅಂದ್ರೆ ಜ್ಞಾನ, ಜ್ಞಾನಾರ್ಥಮೇವ ಯದಭೂತು ಅಸುದೇವ ಏಷಃ. ವಾ ಅಂದ್ರೆ ಜ್ಞಾನ, ಜ್ಞಾನಕ್ಕೋಸ್ಕರ ಅವತರಿಸಿದ ಗಾಳಿಯ ದೇವರು, ಉಸಿರಿನ ದೇವರು. ನಮ್ಮಲ್ಲಿ ಉಸಿರಿನ ದೇವರಿದ್ದಾರೆ, ನಾವು ಉಸಿರಾಡ್ತೇವೆ. ಆ ಉಸಿರಿನ ದೇವರು ಜ್ಞಾನದ ದೇವರಾಗಿ ಬಿಟ್ರೆ ಎಂತಹ ಸೌಭಾಗ್ಯ, ನಮ್ಮ ಉಸಿರೇ ಜ್ಞಾನ ಆಗ್ತದೆ. ಹಾಗಾಗಿ ಉಸಿರಿನ ದೇವರು ಜ್ಞಾನಕ್ಕೋಸ್ಕರ ಶ್ರೀಮದಾಚಾರ್ಯರಾಗಿ ಮಧ್ವರಾಗಿ ಭೂಮಿಯಲ್ಲಿ ಅವತರಿಸಿದರು. ಹಾಗಾಗಿ ಅವರಿಗೆ ವಾಸುದೇವ ಅನ್ನುವ ಹೆಸರು ನಾಮಕರಣ ಅನ್ವರ್ತಕ. ಹೇಗೆ ಕೃಷ್ಣ ವಾಸುದೇವ, ಹಾಗೇನೆ ಮತ್ತೊಂದು ಜ್ಞಾನಕ್ಕೆ ಮೀಸಲಾತಿಯಾದ ಗಾಳಿಯ ದೇವರು ಶ್ರೀಮದಾಚಾರ್ಯರು ಭೂಮಿಯಲ್ಲಿ ಬಂದು ವಾಸುದೇವ ಅನ್ನುವ ಹೆಸರನ್ನು ಪಡಿತಾರೆ, ನಾಮಕರಣ ಮಾಡ್ತಾರೆ. ವಾಸುದೇವನ ಬಗ್ಗೆ ಭಾರೀ ಕಾಳಜಿ. ಅಮ್ಮ ಒಂದು ದಿವಸ ಆ ವಾಸುದೇವನನ್ನು ಬಿಟ್ಟು ಎಲ್ಲಿಯೋ ದೂರಕ್ಕೆ ಹೋಗಿದ್ದಾಳೆ. ಹಾಲು ಉಡಿಸಿ ಎಲ್ಲಿಯೋ ದೂರಕ್ಕೆ ಹೋಗಿದ್ದಾಳೆ. ಹೋದ್ರೆ ಅವಳಿಗೆ ಆಲೋಚನೆ, ಮಗುವಿದ್ದೇ ಆಲೋಚನೆ. ಸಾಮಾನ್ಯ ಅಪ್ಪ ಅಮ್ಮನಿಗೆ ಹಾಗಿರ್ತದೆ, ನಮ್ಮ ಮಗು ಏನು ಮಾಡುತ್ತೋ ಏನೋ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗೆ ವೇದವತಿಯು ಕೂಡ ಇದೇ ಗುಂಗಿನಲ್ಲಿದ್ಲು. ಮಗು ಏನಾಯ್ತು 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 ಅದು. ಮಗುವಿನ ರಕ್ಷಣೆಗೋಸ್ಕರ ತನ್ನ ಮಗಳನ್ನು ವ್ಯವಸ್ಥೆ ಮಾಡಿ ಹೋಗಿರ್ತಾಳೆ. ಮಗುವನ್ನು ಚೆನ್ನಾಗಿ ನೋಡಿಕೋ, ಅಳದಿದ್ದಾಗೆ ನೋಡಿಕೋ ಅಂತ ಹೇಳಿ ಹೋಗಿದ್ದಾಳೆ. ಅವಳು ಆಚೆ ಹೋಗಿದ್ದಾಳೆ. ರೋದೆ ಕ್ರಿಯಾ ಸಮಬಿ ಆಹಾರತ ಏವ. ವಾಸುದೇವ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಕಣ್ಣೀರು ಹಾಕಿದ್ರೆ ಏನು ಮಾಡಬೇಕು? ಆ ಮಗಳು ಪಾಪ, ಅದು ಚಿಪ್ಪುಟ್ಟ ಹುಡುಗಿ, ಮಗುವನ್ನು ಹೇಗೆ ಆರೈಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಆ ಮಗುವಿನ ಹತ್ರ ಹೇಳ್ತಾಳೆ, ಮಗು ಅಳಬೇಡ. ಇದು ಅಳುವ ಮಗು ಅಲ್ರಿ, ಇದು ಆಳುವ ಮಗು, ಇಡೀ ಜಗತ್ತನ್ನು ಆಳುವ ಮಗು. ಹಾಗಾಗಿ ಈ ಹುಡುಗಿಯನ್ನು ಆಳ್ಬೇಕಾಗಿತ್ತು, ಅಲ್ಲ ಅಳಿಸಬೇಕಾಗಿತ್ತು. ಆ ಕಣ್ಣೀರು ಹಾಕಿದ. ಇಡೀ ಜಗತ್ತಿನ ಕಣ್ಣೀರು ಒರೆಸುವ ಕೂಸು ಇದು. ಹಾಗಾದ್ರೆ ಅಳುವುದಿಲ್ಲ ಇದು. ರಾಮದೇವರು ಕಣ್ಣೀರು ಹಾಕಿದ ಹಾಗೆ ಕಣ್ಣೀರು ಹಾಕಿದ್ದ ಅಷ್ಟೇ. ಮಗು ಕಣ್ಣೀರು ಹಾಕಿದ್ರೆ ತಾಯಿ ಏನು ಮಾಡಬೇಕು? ಮಗುವಿಗೆ ಆಹಾರ ಕೊಡಬೇಕು. ಈ ಪುಟ್ಟ ಹುಡುಗಿ ಏನು ಮಾಡಬೇಕು? ಹಾಲು ಉಡಿಸ್ಲಿಕ್ಕೆ ಸಾಮರ್ಥ್ಯ ಉಂಟು ಅದಕ್ಕೆ. ಅದು ಮಗುವಿನ ಹತ್ರ ಹೇಳ್ತಾಳೆ ಅವಳು, ತಾತ ತಾತ ಅಳಬೇಡ ಅಂತ ಹೇಳ್ತಾಳೆ. ಸುಮುಖ, ಒಳ್ಳೆಯ ಮಗುವೇ, ನೀನು ಅಳಬೇಡ 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 ಅಂತ ಹೇಳಿದ್ರೆ ಮಕ್ಕಳ ಸ್ವರ ಜಾಸ್ತಿ ಆಯ್ತು. ಇನ್ನೂ ಅಳ್ಲಿಕ್ಕೆ ಜಾಸ್ತಿ ಶುರು ಮಾಡಿತು ಅಳ್ಲಿಕ್ಕೆ. ರೋದೆ ಕ್ರಿಯಾ ಸಮಭಿಹಾರತ ಏವ. ಮತ್ತೆ ಮತ್ತೆ ಅಳ್ಲಿಕ್ಕೆ ಪ್ರಾರಂಭ ಮಾಡಿತು. ಅಂದರೆ ಮಕ್ಕಳ ಸ್ವಭಾವ. ಅದಕ್ಕೆ ಏನು ಮಾಡಬೇಕು ಅಂತ ತೋಚಿಲ್ಲ ಹುಡುಗಿಗೆ ಪಾಪ. ಕೊನೆಗೆ ಏನು ಮಾಡಿದ್ಲು? ಮಗುವಿನ ಅಳು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ಲು. ಮಗುವಿನ ಅಳು ನಿಲ್ಲಿಸುವ ಕ್ರಮ ಹೇಗೆ? ಬಾಯಿಗೆ ಏನಾದರೂ ಹಾಕಿದರೆ ಮಗು ಅಳು ನಿಲ್ಲಿಸ್ತದೆ. ಏನು ಹಾಕೋದು? ಇವತ್ತಿನ ಕಾಲದ ಹಾಗೆ ಅಲ್ಲ. ಅಲ್ಲಿ ಏನಿಲ್ಲ, ಮಡಿ ಮನೆ ನೋಡಿ, ಶುಚಿಯಾದ ಮನೆ. ಹಾಗಾಗಿ ಹೊರಗಿನ ದ್ರವ್ಯಗಳು ಏನು ಇಲ್ಲ ಅಲ್ಲಿ. ತಾಯಿ ಏನು ಮಾಡ್ತಾಳೆ ಅಂತಂದ್ರೆ, ತಾಯಿ ಇಲ್ಲ, ಆ ಹುಡುಗಿ ಏನು ಮಾಡ್ತಾಳೆ ಅಂತಂದ್ರೆ, ಅಲ್ಲಿ ಹುರುಳಿ ಬೇಯಿಸಿಟ್ಟಿದ್ರು. ದನ ಕರು ಎತ್ತು ಎಲ್ಲ ಇರ್ತಕ್ಕಂತಹ ಮನೆ ಅದು. ಅದಕ್ಕೆ ತಿನ್ನಿಸ್ಲಿಕ್ಕೆ ಅಂತ ಹುರುಳಿ ಬೇಯಿಸ್ಲಿಕ್ಕೆ ಹಾಕಿದ್ದಾರೆ. ಒಲೆಯಲ್ಲಿತ್ತು, ಬಿಸಿ ಹುರುಳಿ ಅಲ್ಲಿತ್ತು. ಆ ಹುಡುಗಿ ಹೋದ್ಲು. ಆ ಬಿಸಿ ಹುರುಳಿ ಕೈಗೆ ಮುಟ್ಲಿಕ್ಕಾಗುವುದಿಲ್ಲ. ಅದನ್ನು ಸೌಟಲ್ಲಿ ಹಿಡ್ಕೊಂಡು ಬಂದು
ಮಗುವಿನ ಬಾಯಿಗೆ ಹಾಕ್ತಾಳೆ. ಮಗು ಅಳುವುದನ್ನು ನಿಲ್ಲಿಸಿತು ಅಂತ ಮಧ್ವವಿಜಯ ಹೇಳಿತು. ಯಾವಾಗ ಬಾಯಿಗೆ ಹುರುಳಿ ಹಾಕಿದ್ದಾಳೆ, ತಾಯಿ ಬಂದ್ಲು. ಅವಳಿಗೆ ಆಶ್ಚರ್ಯ, ಮಗು ಯಾಕೆ ಅಳುವುದಿಲ್ಲ? ತಾಯಂದಿರು ಮಕ್ಕಳು ಅಳುವುದನ್ನು ನಿರೀಕ್ಷೆ ಮಾಡ್ತಾರೆ. ಅದು ಅಳ್ಳಿಲ್ಲ ಅಂದ್ರೆ ಏನೋ ರೋಗ ಉಂಟು ಅಂತ ಅರ್ಥ ಅಂತ. ಮಗುವಾಗುವಾಗಿದ್ದಾಗ ಅಳದಿದ್ರೆ ರೋಗ, ದೊಡ್ಡವರಾದಾಗ ಅತ್ರೆ ರೋಗ. ನಮಗೆ ಯಾವಾಗಲೂ ರೋಗನೇ, ಅಳ್ತಲೇ ಇರುವವರು ನಾವು. ತಾಯಿ ಕೇಳ್ತಾಳೆ, ಆ ಹುಡುಗಿ ಹತ್ರ ಕೇಳ್ತಾಳೆ, ಅಮ್ಮ ಮಗು ಯಾಕೆ ಅಳುವುದಿಲ್ಲ ಅಂತ. ತನ್ನ ಪೌರುಷ, ಹೆಣ್ಮಗಳಾದರೂ ತನ್ನ ಪೌರುಷವನ್ನು ಹೇಳಿಕೊಳ್ತಾಳೆ. ಮಗು ಅಳದಿದ್ದಾಗೆ ಮಾಡಿದೆ. ಏನು ಮಾಡಿದಿ? ಅವಳು ಹೇಳ್ತಾಳೆ, ಈ ಹುರುಳಿಯನ್ನು ಬಾಯಿಗೆ ಹಾಕಿದೆ. ತಾಯಿ ತಲೆಗೆ ಹೊಡೆಕೊಳ್ತಾಳೆ. ಎತ್ತಿಗೆ ಕೋಣಕ್ಕೆ ಜೀರ್ಣ ಆಗದಿದ್ದ ಹುರುಳಿ ಈ ಮಗುವಿನ ಬಾಯಿಗೆ ಹೇಗೆ ಹಾಕಿದೀನಿ? ಶೀತ ಆಗುತ್ತೆ ಅಂತ ತಾಯಿ ಕರ್ಕೊಂಡು ಹೋಗ್ಲಿಲ್ಲ ಮನೆಯಿಂದ, ಅಲ್ಲೇ ಇಟ್ಟಿದ್ಲು. ಇದು ಉಷ್ಣರೋಗ ಮಶಂಕತ ಅಂತ. ಹುರುಳಿ ಬಿಸಿ ಬಿಸಿ ಹುರುಳಿ, ಅದನ್ನು ಬಾಯಿಗೆ ಹಾಕಿದ್ರೆ ಏನಾದಿತ್ತು ಮಗುವಿನ ಹೊಟ್ಟೆ? ತಾಯಿಗೆ ದುಃಖ ಆಯ್ತಂತೆ, ಚಿಂತೆ ಆಯ್ತಂತೆ, ಏನ್ ಮಾಡಬೇಕು ಅಂತ ತೋಚಲಿಲ್ಲ ಅಂತೆ. ಏನೋ ಶಾಂತಿ ಪ್ರಾಯಶ್ಚಿತ್ತ ಹೋಮ ಜಪ ಎಲ್ಲ ಮಾಡಿದ್ಲಂತೆ, ಮಗು ಏನೂ ಆಗದೇ ಇರಲಿ ಅಂತ. ಮಧ್ವವಿಜಯ ಹೇಳ್ತದೆ, ವಾಸುದೇವ ಕಣ್ಣೀರು ಹಾಕಿದ. ಕಣ್ಣೀರು ಒರೆಸ್ಲಿಕ್ಕೋಸ್ಕರವಾಗಿ ಹುರುಳಿ ಹಾಕಿದ್ರು. ವಾಸುದೇವನ ಅಳು ನಿಂತು ಹೋಯಿತು ಅಂತ. ಹುರುಳಿ ಅಂದ್ರೆ ಹುರುಳಿ ಅಲ್ಲ, ನಮ್ಮ ಜೀವನದಲ್ಲಿ ಸಾರಭೂತವಾದ ಪದಾರ್ಥ. ವಾಸುದೇವ ಅಳುತ್ತಾನೆ ಅಂತೆ. ಮಧ್ವಾಚಾರ್ಯರು ನಮ್ಮ ಮುಂದೆ ಅಳುತ್ತಾರೆ ಅಂತೆ. ಮಧ್ವನಿಮಿ ಬಂತು, ನಮ್ಮ ಮುಂದೆ ಅಳುತ್ತಾರೆ ಅಂತೆ. ಅಳುದು ಯಾಕೆಂದ್ರೆ ಅವರಿಗೆ ಏನು ಬೇಕು ಅಂತ ಅಳುವುದಲ್ಲ, ನಿಮ್ಮಿಂದ ಏನಾದರೂ ಬೇಕು ಅಂತ ಅಳ್ತಾರೆ ಅಂತೆ. ಅಲ್ಲಿ ವಾಸುದೇವ ಆ ಪುಟ್ಟ ಹುಡುಗಿಯಿಂದ ಏನೋ ಬೇಕು ಅಂತ ಕಣ್ಣೀರು ಹಾಕಿದ ಹಾಗೆ ಅವರಿಗೇನು ಬೇಕಾಗಿಲ್ಲ, ಆದರೆ ಆ ಹುಡುಗಿಗೆ ಪುಣ್ಯ ಕೊಡಬೇಕು ಅಂತ ಹೇಗೆ ಕಣ್ಣೀರು ಹಾಕಿದ್ರು. ಹುರುಳಿ ಕೊಟ್ಟಾಗ ಕಣ್ಣೀರು ಶಮನ ಆಯಿತು. ಹಾಗೆ ನಮ್ಮಲ್ಲಿ ಆಚಾರ್ಯರು ಕಣ್ಣೀರು ಹಾಕ್ತಾರೆ ಅಂತೆ. ಕಣ್ಣೀರು ಹಾಕಿದಾಗ ನಾವು ಏನು ಕೊಡಬೇಕಾದ್ದು? ಹುರುಳಿ. ಹುರುಳಿ ಅಂದ್ರೆ ಸಾರವಾದ ಪದಾರ್ಥ. ಸಾರವಾದ ಪದಾರ್ಥ ಅಂತಂದ್ರೆ ಒಳ್ಳೆಯ ಚಿಂತನೆ. ಮಧ್ವಾಚಾರ್ಯರೇ, ನೀವು ಕೊಟ್ಟ ಸರ್ವಮೂಲ ಗ್ರಂಥದ ಒಂದು ಭಾಗ ಅಧ್ಯಯನ ಮಾಡಿದ್ದೇನೆ ಅಂತ ಅದನ್ನು ಸಮರ್ಪಣೆ ಮಾಡಿದರೆ ಮಧ್ವಾಚಾರ್ಯರು ನಮಗೆ ಸಂತೋಷ ಪಡ್ತಾರೆ, ಅನುಗ್ರಹ ಮಾಡ್ತಾರೆ. ಹುರುಳಿ ತಿಂದು ಸಂತೋಷ ಪಟ್ಟ ಹಾಗೆ ಹುರುಳು ಇರತಕ್ಕಂತಹ ಸಾರವಾದ ಪದಾರ್ಥ ಅದನ್ನು ಕೊಡಬೇಕಾದ್ದು, ಕೊಟ್ಟು ಸಂತೋಷ ಪಡಿಸಲು ಅಂತ ಮಧ್ವವಿಜಯ ಉಲ್ಲೇಖ ಮಾಡುತ್ತೆ. ನೋಡಿ, ಅದರ ಬೆನ್ನ ಹಿಂದೆ ಇನ್ನೊಂದು ಕಥೆಯನ್ನೇ ಹೇಳ್ತಾರೆ. ಆ ಹುರುಳಿ ತಿಂದ ಕತೆ, ಅದಕ್ಕೆ ಪೂರಕವಾಗಿ ಇನ್ನೊಂದು ಕಥೆಯನ್ನೇ ಹೇಳ್ತಾರೆ. ಮಗುವಿಗೆ 1 ವರ್ಷ ಆಯ್ತಂತೆ, ಏಕಾಬ್ದಕಂ. 1 ವರ್ಷ ಆದ್ರೆ ನಮ್ಮ ಮನೆ ಮಕ್ಕಳು ಹೇಗಿರ್ತಾರೆ ನೀವು ಒಂದ್ಸಲ ಆಲೋಚನೆ ಮಾಡಿ. ಇಲ್ಲಿಂದ ಅಲ್ಲಿಗೆ ಅಲ್ಲಿಯೇ ಮಗ್ಗಲು ತಿರುಗಿಸ್ತದೆ ಹೊರತು ನಿಲ್ಲುವ ಸಾಮರ್ಥ್ಯ ಮಕ್ಕಳಿಗೆ ಬಂದಿರುವುದಿಲ್ಲ. ಏಕಾಬ್ದಕಂ ವೃಷಭವಾಲ ಕೃತಾವಲಂಬಂ. ಆ ಮಗು ವಾಸುದೇವ 1 ವರ್ಷ ಕೂಸು. ಏಕಾಬ್ದಕಂ ಅಂತ ಮಧ್ವವಿಜಯಕಾರರು ಅದನ್ನು ವಯಸ್ಸನ್ನೂ ಉಲ್ಲೇಖ ಮಾಡ್ತಾರೆ. ಆ ವಾಸುದೇವ ಏನು ಮಾಡಿದ ಅಂತಂದ್ರೆ, ಬೆಳಿಗ್ಗೆ ನೋಡ್ತಾರೆ ವಾಸುದೇವ ಇಲ್ಲ. ಬೆಳಗ್ಗಿನಿಂದ ರಾತ್ರಿ ತನಕ ಚಿಂತನೆ ಮಾಡ್ತಾರೆ, ವಾಸುದೇವ ಇಲ್ಲ, ವಾಸುದೇವ ಇಲ್ಲ ಅಂತ. ಯಾರತ್ರನೋ ಕೇಳ್ತಾರಂತೆ, ವಾಸುದೇವನನ್ನು ನೋಡಿದ್ದೀರಾ ಅಂತ ಕೇಳ್ತಾರಂತೆ. ಕೇಳಿದ್ರೆ ಒಬ್ಬ ಹೇಳಿದ ಅಂತೆ, ದಾರಿಯಲ್ಲಿ ಹೋಗುವಾಗ ಒಬ್ಬ ಹೇಳಿದ ಅಂತೆ. ಏನು ಹೇಳಿದ ಅಂತಂದ್ರೆ, ಒಂದು ಎತ್ತು ಹೋಗ್ತಾ ಇತ್ತು, ಎತ್ತಿನ ಬೆನ್ನ ಹಿಂದೆ ಒಬ್ಬ ಪುಟ್ಟ ಹುಡುಗ ಪುಟಾಣಿ ಹೋಗ್ತಾ ಇತ್ತು. ಏನು ಮಾಡ್ತಿತ್ತು ಅಂತ ಮಧ್ಯಗೆ ಭಟ್ರು ಕೇಳಿದ್ರಂತೆ. ಆಗ ಅವ ಹೇಳಿದಂತೆ, ದಾರಿ ಹೋಗ ಹೇಳಿದಂತೆ, ಅದರ ಪುಚ್ಚಾಂತಂ ಅಚ್ಚಂ ಅವಲಂಬ್ಯ ಕದಾಚಿತ್ ಏಷಃ. ಅವನು ಆ ಎತ್ತಿನ ಬಾಲವನ್ನು ಹಿಡ್ಕೊಂಡು ಆ ಹುಡುಗ ಹೋಗ್ತಾ ಇದ್ದ. ಎಲ್ಲಿ ಹೋದ ಗೊತ್ತಿಲ್ಲ ಅಂತ ದಾರಿ ಹೋಗ ಹೇಳಿದ. ಇವ್ರಿಗೆ ನಂಬಲಿಕ್ಕೆ ಆಗುದಿಲ್ಲ. ಎಲ್ಲಿಯಾದ್ರೂ ಒಂದು ಪುಟ್ಟ ಕೂಸು, 1 ವರ್ಷದ ಕೂಸು ಎತ್ತಿನ ಬಾಲ ಹಿಡ್ಕೊಂಡು ಹೋಗೋದು ನಮ್ದಾದ್ರೆ ಸ್ವಭಾವ, ಗೆದ್ದ ಎತ್ತಿನ ಬಾಲ ಹಿಡ್ಕೊಂಡು ಹೋಗ್ತೇವೆ. ಇವನು ಎತ್ತಿನ ಬಾಲ ಹಿಡ್ಕೊಂಡು ಯಾಕೆ ಹೋದ ಅರ್ಥನೇ ಆಗ್ಲಿಲ್ಲ. ಮನೆಯಲ್ಲೆಲ್ಲ ಹುಡುಕುದು, ಬಾವಿ ನೋಡೋದು, ಬಾವಿಯಲ್ಲಿ ಬಿದ್ದಿದ್ದಾನ, ಸರೋವರಕ್ಕೆ ಬಿದ್ದಿದ್ದಾನ, ಅಲ್ಲೆಲ್ಲ ಬಾವಿ ಸರೋವರ ಎಲ್ಲ ಪಕ್ಕದಲ್ಲಿತ್ತು. ಎಲ್ಲಾದ್ರೂ ಕೂಪೇನು ಪತಿತಃ ಹುಡುಕಿದ್ರು, ಎಲ್ಲರ ಹತ್ರ ಕೇಳಿದ್ರು, ಕಣ್ಣೀರು ಹಾಕಿದ್ರು. ವಾಸುದೇವ ಸಾಯಂಕಾಲದ ಹೊತ್ತಿಗೆ ವಾಪಸ್ ಬಂದ. ಯಾಕೆ ಹೋದ, ಯಾಕೆ ವಾಪಸ್ ಬಂದ? ಮಧ್ವವಿಜಯ ಹೇಳಿತು. ಅದು ಏನು ಅಂತಂದ್ರೆ, ಬೆಳಗಿನಿಂದ ಸಾಯಂಕಾಲ ತನಕ 1 ದಿನ ಆದರೂ ಅಪ್ಪ ನನ್ನ ಚಿಂತನೆ ಮಾಡಲಿ, ವಾಯುದೇವರ ಚಿಂತನೆ ಮಾಡಲಿ. ಬೆಳಗಿನಿಂದ ರಾತ್ರಿ ತನಕ ಏನು ಮಾಡಿದ್ದು ಅಂದ್ರೆ ಬೇರೇನಿಲ್ಲ, ಅನ್ನ ಇಲ್ಲ, ನೀರಿಲ್ಲ, ಆಹಾರ ಇಲ್ಲ, ಎಂದದಿಲ್ಲ. ವಾಸುದೇವ 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 ವಾಸುದೇವ. ಬೆಳಗಿನಿಂದ ರಾತ್ರಿ ತನಕ ಸುಮಾರಾಗಿ 10,000 ಮಂತ್ರ ಅಲ್ವಾ, ವಾಯುದೇವರು ಹಂಸ ಮಂತ್ರ ಜಪ 21,600 ಬಾರಿ.
ಬೆಳಗಿನಿಂದ ಸಾಯಂಕಾಲ ತನಕ ಮಾಡಿದರೆ ಒಂದು 10,000 ಬಾರಿ ವಾಸುದೇವ ಮಂತ್ರ. ಅದು ಕೃಷ್ಣನ ಜಪನೂ ಆಯಿತು, ವಾಯುದೇವರ ಜಪನೂ ಆಯಿತು. 2 ಮಂತ್ರ ಏಕಕಾಲದಲ್ಲಿ ಜಪ ಮಾಡಿದ ಪುಣ್ಯ ಅವರಿಗೆ ಕೊಟ್ಟ. ಹಾಗಾಗಿ ವಾಸುದೇವ ಬೆಳಗಿನಿಂದ ರಾತ್ರಿ ತನಕ ಅದೃಶ್ಯನಾದರೆ ವಾಸುದೇವನ ಚಿಂತನೆಯಲ್ಲೇ ತೊಡಗಿದರು. ಎಂತಹ ಸೌಭಾಗ್ಯ ನೋಡಿ. ಅದಕ್ಕೆ ನಾವು ಹೇಳೋದು, ಎಂಥ ಮಕ್ಕಳು ಹುಟ್ಟಬೇಕು ಅಂತಂದ್ರೆ ಇಂತಹ ಮಹಾತ್ಮರು ಹುಟ್ಟಬೇಕು. ಯಾಕೆಂತಂದ್ರೆ ಮಹಾತ್ಮರು ಹುಟ್ಟಿದರೆ ಅವರ ಹೆಸರು ಹೇಳಿ ಬೆಳಗಿನಿಂದ ರಾತ್ರಿ ತನಕ ನಾವು ಕಾಲ ಕಳೆಯಲಿಕ್ಕಾಗತ್ತೆ. ಅಜಾಮಿಲ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ನಾರಾಯಣ ಅಂತ ಕರೆದ ನೋಡಿ, ಎಷ್ಟು ಪುಣ್ಯವಂತ ನೋಡಿ ಅವನಿಗೆ. ಹಾಗೆ ಮಕ್ಕಳಿಗೆ ಏನು ಹೆಸರಿಡಬೇಕು ಅಂದ್ರೆ ದೇವರ ಹೆಸರಿಡಿ, ಒಳ್ಳೆಯ ಮಹಾತ್ಮರ ಹೆಸರಿಡಿ. ನಾವೇನು ಮಾಡ್ತೇವೆ ಅಂತಂದ್ರೆ ಮಕ್ಕಳಿಗೆ ಹೆಸರಿಡ್ತೇವೆ, 2 ಅಕ್ಷರ ಆಗಬೇಕು ಅಂತ, ಮಂಕಿ, ಡಾಂಕಿ, ಪಿಂಕಿ ಅಂತೆಲ್ಲ ಹೆಸರಿಡ್ತೇವೆ. ಅದನ್ನೇ ಕರಿತೇವೆ, ಮಂಕಿ ಆಗ್ತೇವೆ, ಡಾಂಕಿ ಆಗ್ತೇವೆ, ಅಷ್ಟೇ ಆಗಿಬಿಡ್ತಾರೆ. ಮಧ್ಯೆಗೆ ದಂಪತಿಗಳಿಗೆ ಏನು ಪುಣ್ಯ ಅಂತಂದ್ರೆ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ ಮಾಡಿದ ಪುಣ್ಯ ಬಂತವರಿಗೆ, ವಾಯುದೇವರ ಮಂತ್ರ ಜಪ ಮಾಡಿದ ಪುಣ್ಯ ಅವರಿಗೆ ಲಭಿಸಿತು. ವಾಸುದೇವನನ್ನು ನೋಡ್ತಾರೆ, ಒಂದು ಎತ್ತಿನ ಬಾಲ ಹಿಡ್ಕೊಂಡು ಬಂದ ಆ ಕೂಸು. ಅವರಿಗೆ ಕಣ್ಣು ನಂಬಲಿಕ್ಕಾಗಲಿಲ್ಲ ಅಂತೆ. ಎಲ್ಲಿಯಾದ್ರೂ ಸಾಧ್ಯನೇ ಇದು? ಆದರೆ ಕಣ್ಣು ನೋಡಿತು, ಬಾಯಿ ಹೇಳಿತು, ಒಪ್ಪಲೇಬೇಕಾಗಿರ್ತಕ್ಕಂತಹ ಸಂಗತಿ ನೋಡಿ. ಆ ಹುಡುಗಿ ಹುರುಳಿ ತಿನ್ನಿಸಿದ್ದಾಳೆ. ವಾಸುದೇವ ಆ ತಿಂದ ಹುರುಳಿ ತಾನು ತಿನ್ನಲಿಲ್ಲ ಅಂತೆ, ಆ ವೃಷಭದ ಬೆನ್ನ ಹಿಂದೆ ಹೋದ ಅಂತೆ. ಅಂದ್ರೆ ಹುರುಳಿ ತಿನ್ನುವ ವೃಷಭದ ಬೆನ್ನ ಹಿಂದೆ ಅವನು ಸಾಗಿದ. ಇಡೀ ಬೆಳಗಿನಿಂದ ಸಾಯಂಕಾಲ ತನಕ ತಿರುಗಾಡಿ ಸಾಯಂಕಾಲದ ಹೊತ್ತಿಗೆ ಮನೆಗೆ ಬಂದ. ಪ್ರಾತರ್ ವ್ರಜಾತ್ ವ್ರಜತ ಏವ, ಮನೆಯಿಂದ ಹೊರಟವ ಸಾಯಂಕಾಲದ ಹೊತ್ತಿಗೆ ಮನೆಗೆ ವಾಪಸ್ ಬಂದ. ಯಾರಿದ್ರು ಸಹಾಯ ಮಾಡಲಿಕ್ಕೆ? ಯಾರು ಇಲ್ಲ. ಮಧ್ಯೆಗೆ ದಂಪತಿಗಳಿಗೆ ಹೇಳಿದಂತೆ, ನಾನು ವಾಸುದೇವನನ್ನು ನಾನೇ ನೋಡಿಕೊಳ್ಳುವವ ಅನ್ನುವ ಭ್ರಮೆ ಇದ್ರೆ ಬಿಟ್ಟುಬಿಡಿ ಅಂತ. ಕೃಷ್ಣದೇವರ ಕಥೆಯನ್ನು ನಾವು ಕೇಳ್ತೇವೆ. ಪೂತನೆ ವಿಷ ಉಳಿಸಿದ್ಲು. ಯಾರಿದ್ರು ಅವಾಗ? ಯಾರು ಇಲ್ಲ. ವಿಷವನ್ನು ಅವಳಿಗೆ ಉಳಿಸಿದ, ಅವಳನ್ನೇ ಸಾಯಿಸಿದ, ಸತಾಯಿಸಿದ ಅಂತ ನಾವು ಕಥೆ ಕೇಳ್ತೇವೆ. ಹಾಗೇನೆ ವಾಸುದೇವ ಇಡೀ ಬೆಳಗಿನಿಂದ ಸಾಯಂಕಾಲ ತನಕ ಯಾರು ಇಲ್ಲದೆ ಹೊರಟು ಹೋದ. ಯಾರು ಇಲ್ಲ ಅಂದ್ರೆ ಈ ಅಪ್ಪ ಅಮ್ಮ ಇಲ್ಲ, ಆದರೆ ಇಡೀ ಜಗತ್ತಿನ ತಂದೆ ತಾಯಿ ಭಗವಂತ ಮಹಾಲಕ್ಷ್ಮೀ ದೇವಿ ಒಟ್ಟಿಗೆ ಇದ್ರು. ಅವರ ಅನುಗ್ರಹದಿಂದ ಬೆಳಗಿನಿಂದ ಸಾಯಂಕಾಲ ತನಕ ಅವನ ಯಾತ್ರೆ ನಡೆಯಿತು. ಏಕಾಬ್ದಕಂ. ಇದು ಏನು ಹೇಳುತ್ತೆ ಅಂತಂದ್ರೆ ದೇವ ವೃಷಭದ ಬೆನ್ನ ಹಿಂದೆ ಹೋದ. ಅದು ಏನು ವೃಷಭ? ವೃಷಭ ಅಂದ್ರೆ ಅದು ಧರ್ಮದ ವೃಷಭ. ಭಾಗವತ ವೃಷಭದ ಕತೆ ಹೇಳುತ್ತೆ, ಒಂದು ಎತ್ತಿನ ಕತೆ ಹೇಳುತ್ತೆ. ಎತ್ತು ಅಂದ್ರೆ ಕನ್ನಡದಲ್ಲಿ ಒಳ್ಳೆಯ ಶಬ್ದ. ಎತ್ತು ಅಂದ್ರೆ ಯಾವುದು? ಎತ್ತುತ್ತೆ ಎತ್ತು, ಬೀಳುವುದು ಎತ್ತು ಅಲ್ಲ, ಎತ್ತಬೇಕು. ನಮ್ಮನ್ನು ಬೀಳುವವರನ್ನು ಎಬ್ಬಿಸಬೇಕು. ಅಂದ್ರೆ ವೃಷಭ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ವೃಷಭ ಅಂದ್ರೆ ವರ್ಷತೀತಿ ವೃಷಭ. ನಮಗೆ ಬೇಕಾದ್ದನ್ನು ವರ್ಷಣೆ ಮಾಡುವಂತಹದ್ದು ಯಾವುದೋ ಅದು ವೃಷಭ. ಯಾವುದು ವರ್ಷಣೆ ಮಾಡುತ್ತೆ ನಮಗೆ ಬೇಕಾದ್ದನ್ನು ಅಂದ್ರೆ ಧರ್ಮದ ವೃಷಭ. ಧರ್ಮ ನಮಗೆ ಬೇಕಾದ್ದನ್ನು ವರ್ಷಣೆ ಮಾಡುತ್ತೆ. ನಾವು ಮಾಡಿದ ಪುಣ್ಯ ಇದ್ರೆ, ಧರ್ಮ ಇದ್ರೆ ಅದು ನಮಗೆ ಬೇಕಾದ ವರ್ಷಣೆಯನ್ನು ಮಾಡ್ತದೆ. ಧರ್ಮದ ವೃಷಭ ಅದು ಭಾಗವತ ಉಲ್ಲೇಖ ಮಾಡುವ ವೃಷಭ. ತಪ, ಶೌಚ, ಸತ್ಯ, ದಯ 4 ಕಾಲಲ್ಲಿ ನಿಂತ ಧರ್ಮದ ವೃಷಭ. ವಾಸುದೇವ ಯಾರ ಬೆನ್ನ ಹಿಂದೆ ಹೋದ? ಅವರ ಇವರ ಬೆನ್ನ ಹಿಂದೆ ಹೋದ್ದಲ್ಲ, ಯಾವುದೋ ಒಂದು ಎತ್ತಿನ ಬೆನ್ನ ಹಿಂದೆ ಹೋದ್ದಲ್ಲ, ಧರ್ಮ ವೃಷಭದ ಬೆನ್ನ ಹಿಂದೆ ಹೋದ. ವೃಷಭ ಅದು ಧರ್ಮಾತ್ಮಕವಾದ ವೃಷಭ. ಧರ್ಮ ಅಂದ್ರೆ ಯಾರ್ಯಾರು ಏನೇನು ಯಾವ್ಯಾವ ಕಾಲದಲ್ಲಿ ಮಾಡಬೇಕೋ ಅದು ಧರ್ಮ. ವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಂ ಪರಮೋ ಧರ್ಮ. ಆ ಧರ್ಮದ ಸಾಕಾರ ಮೂರ್ತಿ ಒಂದು ವೃಷಭ ಆಗಿತ್ತು. ವಾಸುದೇವ ಆ ವೃಷಭದ ಧರ್ಮ ವೃಷಭದ ಪುಚ್ಛವನ್ನು ಹಿಡ್ಕೊಂಡು ಬೆಳಗಿನಿಂದ ಸಾಯಂಕಾಲ ತನಕ ತಿರುಗಾಡಿ. ನೋಡಿ, ವಾಸುದೇವನ ಬೆನ್ನ ಹಿಂದೆ ಇಡೀ ಜಗತ್ತು ಬರಬೇಕು. ವಾಸುದೇವ ವೃಷಭದ ಬೆನ್ನ ಹಿಂದೆ ಹೋದ. ಇವಾಗ ಏನಾಗ್ಬೇಕಿತ್ತು ಗೊತ್ತಾ? ವಾಸುದೇವ ಹೋಗ್ಬೇಕಿತ್ತು, ವೃಷಭ ಬೆನ್ನ ಹಿಂದೆ ಬರಬೇಕಿತ್ತು. ತಿರ್ಗ ಮೃಗ ನೋಡಿ ಏನು ಹೇಳುತ್ತೆ ಅಂತಂದ್ರೆ, ವೃಷಭದ ಬೆನ್ನ ಹಿಂದೆ ಹೋಗುವವ ನಾನು, ವೃಷಭದ ಪುಚ್ಛ ಬಾಲವನ್ನು ಅವಲಂಬಿಸಿ ಹೋಗುವವ ನಾನು. ಯಾವ ವೃಷಭ? ಲೋಕದ ವೃಷಭ ಅಲ್ಲ, ಲೋಕಾತೀತವಾದ ಧರ್ಮ ವೃಷಭ. ಅಂದ್ರೆ ಧರ್ಮ ಹೇಗಿದೆ ಅದರ ಬೆನ್ನ ಹಿಂದೆ ಸಾಗುವ ನಿಜವಾದ ಧರ್ಮಿಷ್ಠ ತಾನು ಅನ್ನುವುದನ್ನು ಪುಟ್ಟ ವಯಸ್ಸಲ್ಲಿ ವಾಸುದೇವ ಇಡೀ ಜಗತ್ತಿಗೆ ತೋರಿಸಿದ. ಧರ್ಮದ ಬೆನ್ನ ಹಿಂದೆ ಹೋಗ್ಬೇಕೇ ಹೊರತು ನಮ್ಮ ಬೆನ್ನ ಹಿಂದೆ ಧರ್ಮ ಅಲ್ಲ, ನಾನು ಮಾಡಿದ್ದು ಧರ್ಮ ಅಲ್ಲ. ಯಾವುದು ಧರ್ಮ ಅಂತ ಶಾಸ್ತ್ರ ಹೇಳುತ್ತೆ ಅದರ ಬೆನ್ನ ಹಿಂದೆ ಸಾಗಿದವ. ಅಂದ್ರೆ ಧರ್ಮವನ್ನು ಚಾತು ತಪ್ಪದೆ ಅನುಷ್ಠಾನ ಮಾಡಿದವ ವಾಸುದೇವ.
ಚಿಕ್ಕ ಹುಡುಗ ಇರುವಾಗ ತೋರಿಸಿದ. ನಾನು ಧರ್ಮದ ಬೆನ್ನ ಹಿಂದೆ ಹೋಗುವವ, ಧರ್ಮ ಹೇಗಿದೆ ಹಾಗೆ ನಡೆಯುವವ, ಇಡೀ ಜಗತ್ತಿಗೆ ಧರ್ಮದ ಸಂದೇಶ ಕೊಡುವವ ನಾನು. ಅದನ್ನು ವಾಸುದೇವ ತೋರಿಸಿದ. ಧರ್ಮ ವೃಷಭದ ಬೆನ್ನ ಹಿಂದೆ ಹೊರಟ. ಧರ್ಮ ವೃಷಭದ ಬೆನ್ನ ಹಿಂದೆ ಬಂದವ ಮನೆಗೆ ಬಂದ. ವಾಸುದೇವ ಹೇಳಿದ, ಧರ್ಮ ವೃಷಭದ ಬೆನ್ನ ಹಿಂದೆ ಹೋದ್ರೆ ಏನಾಗುತ್ತೆ? ಆ ವೃಷಭ ನೋಡಿ ಹೋಯ್ತು 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 ಹೋಯ್ತು, ಎಲ್ಲಿಗೋ ಹೋಗ್ಲಿಲ್ಲ. ಎಲ್ಲಿ ಹೋಯ್ತು ಮತ್ತೆ? ಮನೆಗೇ ಬಂದು ಮುಟ್ಟಿತು. ಮನೆಯಿಂದ ಹೊರಟ ವೃಷಭ ಮನೆಗೇ ವಾಪಸ್ ಬಂತು. ಇದೇನು ಹೇಳುತ್ತೆ ಅಂದ್ರೆ, ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲೇ ಹೋಗಿ ಮುಟ್ಟಬೇಕಾಯ್ತು. ನಮ್ಮ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಒಂದೇ ಆಗ್ಬೇಕು. ಏನು ಫ್ರಮ್ ಅಡ್ರೆಸ್? ಎಲ್ಲಿಂದ ಬಂದಿದ್ದೇವೆ ಅಲ್ಲಿ ಹೋಗಿ ಮುಟ್ಟಬೇಕು. ನಾವು ಎಲ್ಲಿಂದ ಬಂದವರು? ಉಪನಿಷತ್ತು ಹೇಳುತ್ತೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ನ ಜಾತಾನಿ ಜೀವಂತಿ ಯತ್ಪ್ರಯಂತಿ ಅಭಿಸಂವಿಶಂತಿ. ಉಪನಿಷತ್ತು ಹೇಳುತ್ತೆ, ನಾವು ಎಲ್ಲಿಂದ ಬಂದವರು? ಪಕ್ಕದ ಊರಿನಿಂದ ಅಲ್ಲ, ನಾವು ಬಂದದ್ದು ಮೇಲಿನ ಊರಿಂದ ಬಂದವರು. ನಾವು ತಾಯಿಯ ಗರ್ಭದಿಂದ ಬಂದವರಲ್ಲ, ಭಗವಂತನ ಗರ್ಭದಿಂದ ಬಂದವರು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಭಗವಂತನ ಉದರದಿಂದ ಬಂದವರು. ನಾವು ಎಲ್ಲಿ ಹೋಗಿ ಮುಟ್ಟಬೇಕಾದ್ದು? ಭಗವಂತನನ್ನು ಹೋಗಿ ಸೇರಬೇಕಾದ್ದು. ಒಂದು ಬಸ್ ಹತ್ತಿದಂತೆ ಒಬ್ಬ ಕಂಡಕ್ಟರ್ ಕೇಳ್ತಾನೆ ಅಂತೆ, ಎಲ್ಲಿ ಹೋಗ್ಬೇಕು ಅಂತ. ಈ ಬಸ್ ಎಲ್ಲಿ ಹೋಗುತ್ತೆ ಅಂತ. ಇದು ಗುಲ್ಬರ್ಗ, ಹೋಗಲಿ ಅಂತ ಹೋದಂತೆ. ಗುಲ್ಬರ್ಗದಲ್ಲಿ ನಿಂತು ಇಳಿ ಅಂತ. ಇನ್ನೆಲ್ಲಿ ಹೋಗ್ತದೆ ಅಂತ. ರಾಯಚೂರು. ಬಂದ ರಾಯಚೂರಿಗೆ. ರಾಯಚೂರಿನಲ್ಲಿ ಬಸ್ ಹೊರಟಿದೆ, ಎಲ್ಲಿ ಹೋಗ್ತದೆ ಅಂತ. ಗುಲ್ಬರ್ಗ. ಹೊರಟ ಗುಲ್ಬರ್ಗಕ್ಕೆ. ಏನು ಕೆಲಸ ಗೊತ್ತಿಲ್ಲ ಅವನಿಗೆ. ಬಸ್ ಹೋಗುತ್ತೆ, ಹೋಗ್ತಾನೆ. ನಮ್ದು ಕ್ರಮ ಅಂದ್ರೆ ಹಾಗೆ. ಎಲ್ಲಿ ಹೋಗ್ಬೇಕು ಅಂತ ಗುರಿ ಇಲ್ಲ, ಆ ಬಸ್ ಹೋಯ್ತು ಹೋಗ್ತಾ ಇರ್ತೇವೆ. ನಾವು ಏನು ಮಾಡಬೇಕಾದ್ದು? ಬಸ್ಸು ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗುವುದಲ್ಲ, ನಾವು ಎಲ್ಲಿ ಹೋಗ್ಬೇಕೋ ಆ ಬಸ್ಸನ್ನು ಹತ್ತಬೇಕು ಹೊರತು ಯಾವುದೋ ಕಂಡ ಬಸ್ಸಿನ ಮೇಲೆ ಹತ್ತಿ ಹೋಗುವುದಲ್ಲ. ಯಾವುದರ ಬೆನ್ನ ಹಿಂದೆ ಹೋಗ್ಬೇಕು? ಯಾವ ಬಸ್ಸು ನಮ್ಮ ಮೂಲ ಸ್ಥಾನಕ್ಕೆ ನಾವು ಹೋಗಿ ಸೇರ್ಲಿಕ್ಕೆ ಸಾಧ್ಯ, ಆ ಬಸ್ಸನ್ನು ಹತ್ತಬೇಕಾದ್ದು. ವಾಸುದೇವ ಯಾವ ವಾಹನದ ಬೆನ್ನ ಹಿಂದೆ ಹೋದ? ಯಾವುದೋ ಲಟರಪಟ ಗಾಡಿಯ ಹಿಂದೆ ಹೋಗ್ಲಿಲ್ಲ. ಧರ್ಮದ ವೃಷಭದ ಬಾಲವನ್ನು ಹಿಡಿದ. ಅದು ಮನೆಯಿಂದ ಹೊರಟಿತು. ಎಲ್ಲಿ ಹೋಗಿ ಮುಟ್ಟಿತು? ಮನೆಯನ್ನೇ ಹೋಗಿ ಸೇರಿತು. ಹಾಗೆ ನಾವು ಧರ್ಮದ ಬೆನ್ನ ಹಿಂದೆ ಹೋದರೆ, ಧರ್ಮದ ಬಾಲ ನಾವು ಹಿಡಿದ್ರೆ, ಸರ್ವಮೂಲ ಗ್ರಂಥ ಧರ್ಮವನ್ನು ನಾವು ಹಿಡಿದ್ರೆ, ನಾವು ಎಲ್ಲಿಂದ ಬಂದಿದ್ದೇವೆ? ಭಗವಂತನ ವೈಕುಂಠದಿಂದ. ಮತ್ತೆ ಅಲ್ಲೇ ಹೋಗಿ ಸೇರ್ಲಿಕ್ಕೆ ಸಾಧ್ಯ ಅಂತ ವಾಸುದೇವ ವೃಷಭದ ಬೆನ್ನ ಹಿಂದೆ ಹೋಗುವುದರ ಮೂಲಕ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಂಥದ್ದನ್ನು ಮಧ್ವವಿಜಯ ದಾಖಲ ಮಾಡಿದೆ. ಅಪ್ಪ ಅಮ್ಮನಿಗೆ ಎಷ್ಟು ಖುಷಿಯಾಗಿರಬೇಕು. ಚಿಂತಾಮಣೀಂದ್ರಂ ಚಿಂತಿತಂ ಇವ ದರಿದ್ರ. ಒಬ್ಬ ದರಿದ್ರ ಇರ್ತಾನೆ. ಆ ದರಿದ್ರನಿಗೆ ಒಂದು ಚಿಂತಾಮಣಿ ಸಿಕ್ಕಿದ್ರೆ, ಅವನಿಗೆ 10 ರೂಪಾಯಿ ಸಿಕ್ಕಿದ್ರೇ ಖುಷಿ ಆಗುತ್ತೆ. ಒಂದು ಚಿಂತಾಮಣಿ ಸಿಕ್ಕಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಮಧ್ಯೆಗೆ ದಂಪತಿಗಳಿಗೆ ಅಷ್ಟು ಆನಂದ ಆಯ್ತಂತೆ. ವಾಸುದೇವ ಸಿಕ್ಕಿದ್ರೆ ಚಿಂತಾಮಣಿ ಸಿಕ್ಕಿದಷ್ಟು ಆನಂದ ಆಯ್ತಂತೆ. ಚಿಂತಾಮಣೀಂದ್ರಂ ಚಿಂತಿತಂ. ಚಿಂತಾಮಣಿಯ ಸ್ವಭಾವ ಏನು ಅಂತಂದ್ರೆ, ಚಿಂತೆಯ ಮಣಿ ಅಲ್ಲ ಅದು, ಚಿಂತೆಯನ್ನು ಪರಿಹಾರ ಮಾಡುವ ಮಣಿ. ಚಿಂತಿತಂ, ಯಾರ್ಯಾರು ಏನೇನು ಚಿಂತನೆ ಮಾಡ್ತಾರೆ, ಬಯಸ್ತಾರೆ, ಅದನ್ನು ಕೊಡುವಂತಹದ್ದು ಚಿಂತಾಮಣಿ ಅಂತೆ. ಅನರ್ಘ್ಯವಾದ ಮಣಿ. ಆ ಚಿಂತಾಮಣಿ ಸಿಕ್ಕಿದ್ರೆ ಹೇಗೆ ಒಬ್ಬ ದರಿದ್ರ ಸಂತೋಷ ಪಡ್ತಾನೆ, ಹಾಗೆ ಮಧ್ಯೆಯ ದಂಪತಿಗಳಿಗೆ ಬಡವನಿಗೆ ಚಿಂತಾಮಣಿ ಸಿಕ್ಕಿದಷ್ಟು ಆನಂದ ಆಯಿತು ಅಂತ ಹೇಳ್ತಾರೆ. ಚಿಂತಾಮಣಿ ಜಡ, ಕೇಳಿದ್ದು ಮಾತ್ರ ಕೊಡುವಂತ, ಕೇಳದೇ ಇದ್ದ ಭಗವಂತನನ್ನು ಕೊಡದಕ್ಕ ಚಿಂತಾಮಣಿ ಮಧ್ವಾಚಾರ್ಯರು ವಾಸುದೇವ. ಅದು ಮಧ್ಯಗೆಯ ದಂಪತಿಗಳಿಗೆ ಸಿಕ್ಕಿತು. ಅನರ್ಘ್ಯ ರತ್ನವನ್ನು ಪಡೆದು ತುಂಬಾ ಸಂತೋಷ ಪಟ್ಟರು ಅಂತ. ಮಧ್ಯಗೆಯ ದಂಪತಿಗಳಿಗೆ ಅಷ್ಟು ಸಂತೋಷ ಆದರೆ ನಮಗೆ ಎಷ್ಟು ಸಂತೋಷ ಆಗಬಾರದು? ನಾವು ಮಧ್ವರ ಶಿಷ್ಯರು, ಹಾಗಾಗಿ ನಮಗೆ ಮಧ್ವಾಚಾರ್ಯರೆಂಬಂತಹ ಚಿಂತಾಮಣಿ ಸಿಕ್ಕಿದೆ, ನಮಗೆ ಇನ್ನೇನು ಚಿಂತೆ ಮಾಡಬೇಕಾಗಿಲ್ಲ. ದಾಸರು ಹೇಳ್ತಾರೆ ನೋಡಿ, ಇನ್ನೇನು ಇನ್ನೇನು ಇನ್ನೇನು. ಯಾಕೆಂತಂದ್ರೆ ದಾಸರ ಸಂಘವಾಯಿತು ಅಂತ. ಮಧ್ವಾಚಾರ್ಯರ ದಾಸರ ಸಂಘ ಆಯಿತು, ನಮಗೆ ಇನ್ನೇನು ಬೇಡ. ಮಧ್ವವಿಜಯ ನಮಗೆ ಸಿಕ್ಕಿತು, ಸರ್ವಮೂಲ ಗ್ರಂಥ ಸಿಕ್ಕಿತು, ಆಚಾರ್ಯರು ಸಿಕ್ಕಿದ್ರು ಅಂತಂದ್ರೆ ನಮಗೆ ಎಲ್ಲವೂ ಸಿಕ್ಕಿದ ಹಾಗೆ ಅಂತ ಮಧ್ವವಿಜಯ ನಮಗೆ ಚಿಂತನೆಯನ್ನು ನೀಡಿತು. ಹೀಗೆ ಮಧ್ವವಿಜಯ ಆಚಾರ್ಯರ ಆ ವಾಸುದೇವನ ಆ ವೈಭವವನ್ನು ಹೇಳ್ತಾ ಒಂದು ವೈಭವ, ಕೊನೆಯದ್ದು ವೈಭವ, 2ನೇ ಸ್ಕಂದದ 2ನೇ ಸರ್ಗದ ವೈಭವ. ಒಂದು ಮಾತು, ವಾಸುದೇವ ಅಪ್ಪನನ್ನು ಕರೀತಾನಂತೆ. ಅಪ್ಪ ಒಬ್ಬ ಶೆಟ್ರ ಹತ್ರ, ಕಕ್ರ ಶೆಟ್ಟಿ ಅಂತ
ಅವರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡಿದ್ದಂತೆ. ಊಟದ ಹೊತ್ತು ವಾಸುದೇವ ಬಂದು ಹೇಳ್ತಾನೆ ಅಂತೆ, ಅಪ್ಪ ಊಟಕ್ಕೆ ಬಾ ಅಂತ ಕರೀತಾನೆ. ಮಧ್ಯಗೆ ಭಟ್ರು ಮಾತಾಡಲಿಲ್ಲ, ಮತ್ತೂ ಒತ್ತಾಯ ಮಾಡ್ತಾನೆ ಅಂತ. ಆಗ ಮಧ್ಯಗೆ ಭಟ್ರು ಹೇಳ್ತಾರೆ, ಮಗು ನೀನು ಹೋಗಿ ಊಟ ಮಾಡು. ಕೇಳಲಿಲ್ಲಂತೆ ವಾಸುದೇವ. ಅಪ್ಪ ನೀನು ಬಾ, ನಾನು ಊಟ ಮಾಡಬೇಕಾದ್ರೆ ನೀನು ಬರಬೇಕು, ನೀನು ಬಾರದಿದ್ರೆ ಊಟಕ್ಕೆ ಹೋಗುವುದಿಲ್ಲ. ಒಂದು ಸಲ ನೀವು ಆಲೋಚನೆ ಮಾಡಿ, ಆ ಕಾಲ ಹೇಗಿತ್ತು ಅಂತ. ಆ ಕಾಲದಲ್ಲಿ ಜೀವನ ಪದ್ಧತಿ ಹೇಗಿತ್ತು. ಒಂದು ಅವಿಭಕ್ತ ಕುಟುಂಬ, ಒಂದು ಮನೆ ಅಂತಂದ್ರೆ ಎಲ್ಲ ಒಟ್ಟಿ ಸೇರಿ ಬದುಕುವ ಒಂದು ಕಾಲಘಟ್ಟ ಅದು. ಮನೆಯಲ್ಲಿ ಎಲ್ಲ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಒಟ್ಟು ಸೇರಿ ಬದುಕುವ ಒಂದು ವಾತಾವರಣ ಮನೆಯಲ್ಲಿತ್ತು. ಮಗ ಎಲ್ಲ ಮಗಳು ಎಲ್ಲ ಒಂದು ಮನೆಯಲ್ಲಿ ಇರ್ತಿದ್ರು. ಇದ್ರೆ ಅವರ ಜೀವನ ಪದ್ಧತಿ ಹಾಗೆ. ಊಟ ಮಾಡಬೇಕಾದ್ರೆ ಒಬ್ಬೊಬ್ಬ ಊಟ ಮಾಡುವ ಕ್ರಮ ಇಲ್ಲ, ಎಲ್ಲ ಒಟ್ಟು ಸೇರಿ ಊಟ ಮಾಡ. ಮನೆಯ ಮಂದಿ ಎಷ್ಟಿರ್ತಾರೆ ಅಷ್ಟು ಜನ ಊಟ ಮಾಡಬೇಕು. ನಮ್ಮಲ್ಲಿ ಬೆಳಿಗ್ಗೆ ಅಪ್ಪ ಊಟ ಮಾಡೋದು, 10 ಗಂಟೆಗೆ ಅಮ್ಮ ಊಟ ಮಾಡೋದು, 12 ಗಂಟೆಗೆ ಮಗ ಊಟ ಮಾಡೋದು, 2 ಗಂಟೆಗೆ ಮಗಳು ಊಟ ಮಾಡೋದು. ಹೀಗಲ್ಲ. ಊಟ ಅಂತ ಅಂದ್ರೆ, ಭೋಜನ ಅಂತಂದ್ರೆ ಅದೊಂದು ಯಜ್ಞ, ದೇವರ ಪೂಜೆ. ಒಟ್ಟಿಗೆ ಊಟ ಮಾಡ್ತಿದ್ರಂತೆ. ನೀವು ಕೇಳ್ತೀರಿ ಏನಾಗ್ತದೆ, ಅವರವರ ಟೈಮಿಗೆ ಅವರವರು ತಿಂದು ಹೋಗ್ತಾರೆ ಅಂತ. ಅವರವರ ಟೈಮಿಗೆ ಅವರವರು ತಿಂದು ಹೋದ್ರೆ ಅವರವರ ಚಿಂತನೆ ಅವರವರಿಗಾಗಿ ಬಿಡುತ್ತೆ ಅಷ್ಟೇ. ಇಡೀ ಮನೆಗೆ ಒಂದು ಚಿಂತನೆ ಸಿಗಬೇಕು. ಒಟ್ಟಿಗೆ ನೀವು ಊಟ ಮಾಡಿ ಒಂದು ಮನೆಗೆ ಒಂದೇ ಚಿಂತನೆ ಸಿಗುತ್ತೆ. ನಮ್ಮ ಕಾಲದಲ್ಲಿ ಹಾಗೆ ನೋಡಿ, ಅಜ್ಜ ಅಜ್ಜಿ ಹೇಳಿದ್ದನ್ನು ಅಪ್ಪ ಅಮ್ಮ ಕೇಳ್ತಿದ್ರು, ಅಪ್ಪ ಅಮ್ಮ ಹೇಳಿದ್ದನ್ನು ಮಗಳು ಕೇಳ್ತಿದ್ರು. ಇವತ್ತು ಮಕ್ಕಳು ಹೇಳಿದ್ದನ್ನು ಅಪ್ಪ ಅಮ್ಮ ಕೇಳಬೇಕಾದ ಕಾಲ ಯಾಕೆ ಬಂತು ಅಂತಂದ್ರೆ, ಅವರವರ ತಲೆಗೆ ಅವರವರ ಕೈ. ಅದು ಏನು ಗೊತ್ತೋ, ಊಟ ಒಟ್ಟಿಗೆ ಊಟ ಮಾಡ್ತೇವೆ, ಆಗ ಅಮ್ಮ ಬಡಿಸ್ತಾಳೆ. ಬಡಿಸುವಾಗ ಅಮ್ಮನ ಆಲೋಚನೆ ಏನಿರ್ತದೆ, ತಿಂದು ದೇಹ ಬೆಳೆಯಲಿ ಅಂತ ಆಲೋಚನೆ ಇರುವುದಿಲ್ಲ. ಅವಳು ಬಡಿಸುವಾಗ ಒಂದೇ ಚಿಂತನೆ ನಮ್ಮ ಮನೆಯಲ್ಲಿ ಅಂತ ಅನುಸಂಧಾನ. ತಾಯಿ ಇದಕ್ಕಿಂತ ನಿರೀಕ್ಷೆ ಮಾಡುವುದಿಲ್ಲ ಅಂತ. ಎಲ್ಲರ ಆಲೋಚನೆ ಒಂದೇ ರೀತಿ ಅಂತ ಅನುಸಂಧಾನ ಇದೆ ಅಂತ. ಹಾಗಾಗಿ ಊಟ ಮಾಡುವವರಲ್ಲಿ ಅದೇ ಅನುಸಂಧಾನ ಅಲ್ಲ, ಒಂದೇ ರೀತಿ ಏಕ ಚಿಂತನೆ ಇರ್ತದೆ. ಆಹಾರಕ್ಕೂ ನಮ್ಮ ಚಿಂತನೆಗೂ ಒಂದೇ ಪದ್ಧತಿ, ಒಂದೇ ವಿಷಯ ಇರ್ತದೆ. ನಾವು ಹೇಗೆ ತಿಂತೇವೆ ಅದೇ ನಮ್ಮ ಚಿಂತನೆ. ಇವತ್ತು ಹೇಗಿದೆ ನಮ್ಮ ತಿನ್ನುವ ಕ್ರಮ ಅಂತಂದ್ರೆ, ಹಾಕೊಂಡಿರ್ತಾರೆ, ನೋಡಿಕೊಂಡು ತಿಂತಾರಂತೆ. ಏನ್ ಟಿವಿ ನೋಡಿಕೊಂಡು ತಿಂತಾರೆ ಅಂತಂದ್ರೆ, ಹೊಡೆಯುವುದು ಬಡಿಯುವುದು ಕಿರುವುದು ಗಲಾಟೆ ಮಾಡುವುದು, ಅದನ್ನು ನೋಡಿ ತಿಂದ್ರೆ ನಮ್ಗೆ ಅದೇ ದುರ್ಬುದ್ಧಿ ಬೆಳೆಯುತ್ತದೆ. ನೀವು ಹೊಡೆಯುವುದು ಬಡಿಯುವುದು ಇದೇ ವಿಕಾರಗಳು ಅಲ್ಲಿ ಕಾಣಿಸ್ತದೆ. ಹಾಗಾಗಿ ಊಟ ಮಾಡುವಾಗ ಕೆಟ್ಟದನ್ನು ನೋಡಿ ತಿನ್ನುವುದಲ್ಲ, ಒಳ್ಳೆದ್ದನ್ನು ನೋಡಿ ತಿನ್ನಿ. ದೇವರ ಮುಂದೆ ಅದನ್ನು ಆಹಾರ ಸ್ವೀಕಾರ ಮಾಡಿ, ದೇವರ ಸಮರ್ಪಣೆ ಮಾಡಿದ್ದನ್ನು ತಿನ್ನಿ, ಎಲ್ಲ ಸಮಸ್ಯೆಯಾಗಿ ಜೀವನ ನಡೆಸಿ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿರತಕ್ಕ ಪದ್ಧತಿ. ಹಾಗೆ ವಾಸುದೇವ ಒಂಟಿಯಾಗಿ ಊಟ ಮಾಡಲಿಲ್ಲ ಅಂತೆ, ಅಪ್ಪಮ್ಮನನ್ನು ಕರೆದ ಅಂತ, ಬನ್ನಿ ಊಟಕ್ಕೆ ಅಂತ. ಅಪ್ಪ ಬರಲಿಲ್ಲ, ಊಟ ಮಾಡುವುದಿಲ್ಲ ಅಂತ ಕೂತಂತ. ಹಾಗೆ ವಾಸುದೇವ ಹೇಳ್ತಾನೆ, ಅಪ್ಪ ನಿನ್ನ ಸಮಸ್ಯೆ ಏನು, ಇಂತಹ ಮಗ ಬೇಕು ನೋಡಿ. ಅಪ್ಪ ಮಗನ ಹತ್ರ ಕೇಳುವ ಕಾರಣ ಇರಬಾರ್ದು, ಮಗ ನಿನ್ನ ಸಮಸ್ಯೆ ಏನು ಅಂತಲ್ಲ. ಮಗ ಅಪ್ಪನ ಹತ್ರ ಕೇಳ್ತಾರೆ ನಿನ್ನ ಸಮಸ್ಯೆ ಏನು ಅಂತ. ಅಪ್ಪ ಹೇಳಿದ, ಮಗ ನಿನಗೆ ಬೇಡ, ಹೋಗಿ ನೀನು ಊಟ ಮಾಡುವ. ನೋಡಿ, ಅಪ್ಪಂದಿರ ವೈಶಿಷ್ಟ್ಯ ಎಷ್ಟು ಅಂದ್ರೆ, ತನಗೆ ಏನೇ ನೋವು ಇರಲಿ, ಎಷ್ಟೇ ಸಮಸ್ಯೆ ಇರಲಿ, ಮಕ್ಕಳಿಗೆ ಆ ಸಮಸ್ಯೆ ಹೇಳ್ತಿರ್ಲಿಲ್ಲ. ತನ್ನ ನೋವು ತಾನೇ ನುಂಗ್ತಿದ್ದ. ನಮ್ದು ಹಾಗಲ್ಲ, ಕಷ್ಟ ಇದ್ರೆ ಮಕ್ಕಳಿಗೆ ಹೇಳ್ತೇವೆ, ಸುಖ ಇದ್ರೆ ಹೇಳೋದಿಲ್ಲ. ವಾಸುದೇವನ ಹತ್ರ ಅಪ್ಪ ತನ್ನ ಸಮಸ್ಯೆ ಹೇಳಲಿಲ್ಲ. ಏನು ಸಮಸ್ಯೆ ಅಂತಂದ್ರೆ, ಒಂದು ಹಳ್ಳಿ ಜೀವನ, ಒಂದು ಕಡು ಬಡತನದ ಜೀವನ. ಆದ್ರೆ ಎಷ್ಟು ಸಮಸ್ಯೆ ಅಂತಂದ್ರೆ ಬೇರೇನು ಸಮಸ್ಯೆ ಅಲ್ಲ, ಒಂದು ಸಾಲದ ಸಮಸ್ಯೆ. ನಮ್ಮ ದಾಸರು ಚೆನ್ನಾಗಿ ಹೇಳಿದ್ದಾರೆ, ಸಾಲ ಮಾಡಲು ಬೇಡ, ಸಾಲ ಕೊಡಲು ಬೇಡ. ಎರಡೂ ಮಾಡಬೇಡ, ಸಾಲ ಮಾಡುವುದು ಬೇಡ, ಸಾಲ ಇವರಿಗೆ ಕೊಡುವುದು ಬೇಡ. ಎಷ್ಟು ಚಿಂತನೆ ನೋಡಿ. ಮಧ್ಯಗೆ ಭಟ್ರು ಸಾಲ ಮಾಡಿದ್ರು. ಯಾಕೆ ಸಾಲ ಮಾಡಿದ್ರು? ವೃಷ ವಿಕ್ರಯೀತಿ, ಒಂದು ಎತ್ತನ್ನು ಪರ್ಚೇಸ್ ಮಾಡಿ, ಎತ್ತಿನ ಕಥೆ ಬರ್ತಾ ಇದೆ ನೋಡಿ. ವೃಷ ವಿಕ್ರಯೀತಿ, ಒಂದು ವೃಷಭವನ್ನು ತಗೊಳ್ಬೇಕು, ಎತ್ತು. ಯಾಕ್ರಿ ಇವರಿಗೆ ವೃಷಭ? ದನ ಆದ್ರೆ ಹಾಲು, ಪಂಚಾಮೃತ, ಅಭಿಷೇಕ ಎಲ್ಲ ಸರಿ. ವೃಷ ಯಾಕೆ ಬೇಕಾಗಿತ್ತು? ಅದು ಗದ್ದೆ, ಬ್ರಾಹ್ಮಣರಿಗೂ ಗದ್ದೆ ಇತ್ತು ಆವಾಗ, ಅದಕ್ಕೆ ಇತ್ತು ಅಂತ ಹೇಳಿದ್ದು. ಬ್ರಾಹ್ಮಣರಿಗೂ ಗದ್ದೆ ಇತ್ತು, ಅವರಿಗೂ ವ್ಯವಸಾಯ ಮಾಡಬೇಕು. ಆಗ ಟಿಲ್ಲರ್ ಇರಲಿಲ್ಲ, ವೃಷಭನೇ ಟಿಲ್ಲರ್. ಆವಾಗ ಉಳ್ಬೇಕು, ವೃಷಭ ಬೇಕು ಅಂತ ಆದ್ರೆ ದುಡ್ಡಿರಲಿಲ್ಲ. ಅದು ಮತ್ತೆ ಭತ್ತ ಬಂದ ಮೇಲೆ, ಅಕ್ಕಿ ಆದ ಮೇಲೆ ಮತ್ತೆ ವಾಪಸ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ರು. ಆದರೆ ಗದ್ದೆಯಿಂದ ಬಂದ ಭತ್ತ ಅಕ್ಕಿಯಾಗಿ ಖಾಲಿ ಆಯಿತು. ಮತ್ತೆ ಆ ಕಕ್ರಶೆಟ್ಟಿಗೆ ಕೊಡ್ಲಿಕ್ಕೆ ಏನೂ ಉಳಿದಿರಲಿಲ್ಲ. ಎಷ್ಟು ಉಳಿದಿತ್ತು, ಪೆಂಡಿಂಗ್ ಬಡ್ಡಿ ಚಕ್ರಬಡ್ಡಿ ಸೇರಿತ್ತು. ಶೆಟ್ಟಿ ಬಿಡ್ತಾನ. ಹಾಗಾಗಿ ಅವನು ಕೇಳ್ದ, ಊಟಕ್ಕೆ ಹೋಗ್ಬೇಕಾದ್ರೆ ಸಾಲ ಕೊಟ್ಟು ಹೋಗು.
ವಾಸುದೇವ ಕೇಳ್ತಾನೆ ಅಪ್ಪನ ಹತ್ರ. ಅಪ್ಪ ಹೇಳುವುದಿಲ್ಲ ಈ ಸಮಸ್ಯೆ, ಮಕ್ಕಳ ತಲೆಯಲ್ಲಿ ಈ ಚಿಂತೆ ಮೂಡಿಸಬಾರ್ದು. ಶೆಟ್ಟಿಯೇ ಹೇಳ್ತಾರೆ ಅಂತೆ, ಮಗು ನಿನ್ನ ಅಪ್ಪನನ್ನು ಊಟಕ್ಕೆ ಹೋಗ್ಲಿಕ್ಕೆ ಬಿಡೋಲ್ಲ. ಯಾಕೆ ಅಂತ ವಾಸುದೇವ ಕೇಳಿದ. ನಿನ್ನ ಅಪ್ಪ ಕೊಡಬೇಕಾದ ಸಾಲ ಕೊಟ್ರೆ ಮಾತ್ರ ಬಿಡ್ತೇನೆ. ವಾಸುದೇವ ಹೇಳ್ದ, ಅಷ್ಟೇನೋ ನಿನ್ನ ಸಮಸ್ಯೆ. ನೋಡಿ ಮಧ್ವಜಯ ಹೇಳುದು ಹೀಗೆ ನೋಡಿ, ನಾವು ದೇವರ ಹತ್ರ ಹೇಳಲಿಕ್ಕೆ ನಮಗೆ ನಾಚಿಗೆ ಅಂತ, ಇದ್ದವರ ಹತ್ರ ಎಲ್ಲ ಪಕ್ಕದ ಮನೆಯಲ್ಲಿ ಸುತ್ತಮುತ್ತ ಹೇಳ್ಕೊಂಡು ಬರ್ತೇವೆ. ಯಾರ ಹತ್ರ ಹೋದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ ಅವರ ಹತ್ರ ಹೇಳ್ತೇವೆ ನಾವು. ಪಕ್ಕದ ಮನೆಗೆ ಹೋದ್ರೆ ಹೌದಾ 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 ಅಂತ ಕೇಳ್ತಾರೆ, ಆಮೇಲೆ ನಂದೇ ಅಂತ ಹೇಳ್ತಾರೆ ಅವರು. ಅವ್ರ ಹತ್ರ ಹೇಳಲಿಕ್ಕೆ ಹೋಗ್ಬೇಡಿ, ಅಕ್ಕಪಕ್ಕದ ಮನೆಯವರ ಹತ್ರ ಹೇಳಬೇಡಿ, ಮೇಲಿನ ಮನೆಯವರ ಹತ್ರ ಹೇಳಿ ಅಂತ ಹೇಳ್ತಾರೆ. ನೋಡಿ ಆ ವಾಸುದೇವನ ಅಪ್ಪ ಕಕ್ರಶೆಟ್ಟಿ ಹತ್ರ ಹೇಳ್ತಿದ್ರು. ಆ ಶೆಟ್ಟಿ ಹೇಳಿದ, ವಾಸುದೇವನ ಹತ್ರ ಹೇಳಿದ. ವಾಸುದೇವ ಹೇಳಿದ, ಅಷ್ಟೇನಾ ಸಮಸ್ಯೆ, ಇಷ್ಟೇನಾ ಅಂತ. ದೇವರ ಹತ್ರ ಹೋದರೆ ನಮ್ಮ ಸಮಸ್ಯೆ ಅದು ಏನೂ ಅಲ್ಲ, ಯಾಕಷ್ಟು ಬರೀ ಚಿಕ್ಕದು ಅಂದ್ರೆ ಚಿಕ್ಕದು, ಪರಿಹಾರ ಮಾಡ್ಲಿಕ್ಕೆ ಕಷ್ಟನೇ ಏನಿಲ್ಲ ಅಂತೆ. ಹಾಗಾಗಿ ವಾಸುದೇವ ಹೇಳ್ತಾನೆ, ವಾಯುದೇವರು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ವಾಸುದೇವಾಚಾರ್ಯರು ಹೇಳ್ತಾರೆ, ಅಷ್ಟೇ ಸಮಸ್ಯೆನ. ಅಲ್ಲಿಯೇ ಹುಣಸೆ ಬೀಜ ಇತ್ತಂತೆ. ಹುಣಸೆ ಹುಳಿ ಅಲ್ಲ, ಅದಕ್ಕಾದ್ರೂ ದುಡ್ಡು ಇದೆ. ಹುಣಸೆ ಬೀಜ ಇತ್ತಂತೆ. ಆ ಬೀಜವನ್ನು ತಕೊಂಡಂತೆ ವಾಸುದೇವ. ತಕೊಂಡು ಕೈ ಹಿಡಿ ಅಂತ ಮದಿಗೆ ಬಿಟ್ರು ನೋಡ್ತಲೇ ಇದ್ರು, ಮಿಕಾ ನೋಡ್ತಾ ಏನ್ ಮಾಡ್ತಾನೆ ಮ್ಯಾಜಿಕ್ ಶೋ ಅಂತ. ಆ ಬೀಜ ತಕೊಂಡ ಅಂತೆ. ಬೀಜಾಂತರಾಣಿ ಕಿಲ ಕಾಣಿಸಿದ ಆಶು. ಆ ಬೀಜವನ್ನು ತಕೊಂಡ ವಾಸುದೇವ ಆ ಕಕ್ರಶೆಟ್ಟಿಯ ಕೈಗೆ ಹಾಕಿದ. ಏನು ಖುಷಿಯಾಯ್ತು ಗೊತ್ತಾ ಕಕ್ರಶೆಟ್ಟಿಗೆ. ಹೊರಟಂತೆ ಕಕ್ರಶೆಟ್ಟಿ. ಮದಿಗೆ ಬಿಟ್ರು ಕರೆದ್ರಂತೆ, ಇಲ್ಲಿ ಬರೋ ಅಂತ ಕರೆದ್ರಂತೆ. ಬರೋಲ್ಲ ಅಂತ ಹೇಳ್ದ ಅಂತ. ಯಾಕೋ ಅಂತ, ಬರುದಿಲ್ಲ ನನಗೆ ಬೇಡ ಬೇಡ ಅಂತ. ಅಯ್ಯೋ ಇನ್ನು ಪುನಃ ನಾಳೆಯಲ್ಲಿ ಗಂಟು ಬೀಳ್ತಾನೋ ಅಂತ ಭಯ. ಮತ್ತೆ ಇವತ್ತೇನೋ ತೀರ್ಮಾನ ಮಾಡೋಣ ಅಂತ. ಕೊನೆಗೆ ಕಕ್ರಶೆಟ್ಟಿ ಬಂದ ಅಂತೆ, ಹೇಳಿದಂತೆ. ಮದಿಗೆ ಭಟ್ರು ಹೇಳಿದ್ರು, ಅಪ್ಪ ಶೆಟ್ಟಿ ಸ್ವಲ್ಪ ನಿಲ್ಲು, ನಾನು ಏನಾದ್ರೂ ಮಾಡಿ ನಿನಗೆ ವಾಪಸ್ ಕೊಡ್ತೇನೆ ಸರ್. ಬೇಡ ನೀವು ಕೊಡಬೇಡಿ ಅಂತ ಹೇಳಿದಂತೆ. ಅಲ್ಲ ಮತ್ತೆ ಸಾಲ ಇಲ್ಲ, ನಂದು ಸಾಲ ಮುಗಿಯಿತು. ಯಾಕಂದ್ರೆ ಗಟ್ಟಿ ನಿಲ್ಲಿಕ್ಕೆ ಭಯ ಅವನಿಗೆ, ಯಾಕಂದ್ರೆ ಇನ್ನು ವಾಪಸ್ ನಿನಗೆ ಕೊಡ್ಬೇಕಾಗುತ್ತೋ ಅಂತ. ಅದು ಹೇಳಿದಂತೆ ಕಕ್ರಶೆಟ್ಟಿ, ನನ್ನ ಸಾಲ ಅಷ್ಟೇ ಅಲ್ಲ, ಅದರ ಬಡ್ಡಿ ಅಲ್ಲ, ನನ್ನ ಈ ಜೀವನಕ್ಕೆ ಅಲ್ಲ, ಮುಂದಿನ ಜೀವನಕ್ಕೆ ಬೇಕಾದಷ್ಟು ನಿನ್ನ ಮಗ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿದಂತೆ ಕಕ್ರಶೆಟ್ಟಿ. ಅದು ಏನು ಅಂತಂದ್ರೆ, ಅದು ಬಂಗಾರದ ಕಾಯಿನ್, ಅದು ಹುಣಸೆ ಬೀಜ ಆಗಿರ್ಲಿಲ್ಲ, ಅದು ಗೋಲ್ಡನ್ ಕಾಯಿನ್ಸ್ ಆಗಿತ್ತಂತೆ. ಅದನ್ನು ಕೊಟ್ಟ ಕಕ್ರಶೆಟ್ಟಿಗೆ ಎಷ್ಟಾಯಿತು, ಜೀವನಕ್ಕೆ ಬೇಕಾದಷ್ಟಾಯಿತು. ಅಪ್ಪನ ಸಾಲ ತೀರಿಸಿದ್ದಲ್ಲ, ಕಕ್ರಶೆಟ್ಟಿಯನ್ನೇ ಉದ್ಧಾರ ಮಾಡಿದ. ಅಂದ್ರೆ ನಾವು ಸಾಲ ಯಾರ ಹತ್ರ ಮಾಡಬೇಕು ಅಂತಂದ್ರೆ ಯಾರ್ಯಾರ್ದೋ ಅಲ್ಲ, ಮಹಾತ್ಮರ ಅಪ್ಪರ ಹತ್ರನೇ ಸಾಲ ಮಾಡಬೇಕು ಅಂತ ಮಧ್ವಜಯ ಹೇಳುತ್ತೆ. ವಾಸುದೇವ ಅಪ್ಪನ ಸಾಲವನ್ನು ತೀರಿಸಿದವ, ಅಪ್ಪನ ಋಣವನ್ನು ಪರಿಹಾರ ಮಾಡಿದವ. ನಾವು ಭೂಮಿಯಲ್ಲಿ ಹುಟ್ಟುವಾಗಲೇ ಸಾಲ ಮಾಡಿಕೊಂಡು ಬಂದಿರ್ತೇವೆ. ಎಷ್ಟು ಸಾಲ, ದೇವ ಋಣ, ಋಷಿ ಋಣ, ಪಿತೃಋಣ, ಸಮಾಜದ ಋಣ, ಎಷ್ಟೆಷ್ಟು ಋಣಗಳು ನಮಗಿದೆ. ಈ ಋಣ ಎಲ್ಲ ಪರಿಹಾರ ಆಗ್ಲಿಕ್ಕೆ ಸಾಧ್ಯನಾ? ಒಬ್ಬರಿಂದ ಮಾತ್ರ ಸಾಧ್ಯ. ಇಷ್ಟು ಋಣ ಭಾರ ನಮ್ಮ ಹತ್ರ ಇದೆ ಅಂತ ನಾವು ವಾಸುದೇವನ ಹತ್ರ ಹೇಳಿದರೆ, ವಾಸುದೇವ ಬರೀ ತನ್ನ ಅಪ್ಪನ ಋಣಭಾರವನ್ನು ಮಾತ್ರ ಹೇಳುವುದಲ್ಲ, ನಿಮ್ಮೆಲ್ಲರ ಸಮಾಜದ ಋಣವನ್ನು ತೀರಿಸುವ ಶಕ್ತಿ, ದೊಡ್ಡ ಶಕ್ತಿ ವಾಸುದೇವ. ಆ ವಾಸುದೇವನ ಅನುಗ್ರಹ ರಕ್ಷೆ ನಮಗೆಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಪ್ರವಚನ ಕೃಷ್ಣಾರ್ಪಣ ಮಸ್ತು.